ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ತರಗತಿಯಲ್ಲಿ ಏನು ಮಾಡೋಣ ಅಂತ ಬೆಳವಣಿಗೆ ಮತ್ತು ವಿಕಾಸದ ಮೇಲಿನ 200 ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಂದು ಸಾರಿ ಪರೀಕ್ಷೆಗೆ ಹೋಗೋ ಮುನ್ನ ಒಂದು ಸಾರಿ ನೋಡ್ತಾ ಹೋಗ್ಬಿಟ್ರೆ ನಿಮಗೆ ಒಂದು ಸಾರಿ ರೀಕಾಲ್ ಆಗುತ್ತೆ ಅನ್ನೋ ಭಾವದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಪೀಡಾಗಿರುತ್ತೆ, ತಾವು ಯಾರಿಗೆ ಸ್ಪೀಡ್ ಆಗುತ್ತೆ ಅವರು ಸ್ಲೋ ಆಗಿ ಕೂಡ ನೋಡ್ಕೋಬೋದು. ಈ ವಿಡಿಯೋ ರೆಕಾರ್ಡೆಡ್ ವಿಡಿಯೋ ಆಗಿರ್ತದೆ, ಓಕೆನಾ? ಹಾಗಾದರೆ ಬನ್ನಿ, ತಡ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನಾನು ಈಗ ಟೆಲಿಗ್ರಾಮಲ್ಲಿ ಏನು ಮಾಡ್ತಾ ಇದ್ದೀನಿ, PDF ಅನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ತಾವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ, ಓಕೆನಾ? ಈಗ ಲೇಟ್ ಮಾಡಲ್ಲ, ಬೇಗ 200 ಪ್ರಶ್ನೆಗಳನ್ನು ಕೇವಲ ಅರ್ಧ ಗಂಟೆ ಅಥವಾ ಪೌನೆ 45 ನಿಮಿಷದಲ್ಲಿ ಪೂರ್ಣಗೊಳಿಸಬೇಕಾಗಿರುವಂಥ ಚಾಲೆಂಜಲ್ಲಿ ನಾವು ಈ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ವಿಕಾಸ ಎಂದರೆ ಏನು ಅಂತ ಕೇಳಿದ್ದಾರೆ. ವಿಕಾಸ ಎಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂತಂದ್ರೆ ವಿಕಾಸ ಎಂದರೆ ಬದಲಾವಣೆ ಎಂದರ್ಥ ಆಗುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡೋಣ. ವಿಕಾಸವು ಆರಂಭವಾಗುವುದು ಈ ಹಂತದಿಂದ ಅಂತ ಕೊಟ್ಟಿದ್ದಾರೆ. ವಿಕಾಸವು ಆರಂಭವಾಗುವುದು ಯಾವ ಹಂತದಿಂದ ಅಂತಂದ್ರೆ ಜನನ ಪೂರ್ವದಿಂದ ಏನಾಗುತ್ತೆ, ವಿಕಾಸವು ಆರಂಭವಾಗುವಂಥದ್ದು. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡೋಣ. ವಿಕಾಸವು ಎಲ್ಲರಲ್ಲೂ ಅಂತ ಕೇಳಿದ್ದಾರೆ. ವಿಕಾಸವು ಎಲ್ಲರಲ್ಲೂ ಅಂತಕ್ಕಂಥದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಡೆಗೆ ಸಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ನೋಡೋಣ. ಮಾನವನಲ್ಲಿ ಉಂಟಾಗುವ ಪರಿಣಾಮಾತ್ಮಕ ಬದಲಾವಣೆಯನ್ನು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬೆಳವಣಿಗೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಬೆಳವಣಿಗೆ ಒಂದು ದೈಹಿಕ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಕ್ರಿಯೆಯಾಗಿದೆ. ಬೆಳವಣಿಗೆ ಎಂಬ ಪದವು ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿದೆ ಅಂತ ಕೇಳಿದರೆ ಇದು ಮೇಲಿನ ಎಲ್ಲವುಗಳು ಒಳಗೊಂಡಿರುವಂಥದ್ದು. ಹಾಗಾದರೆ ಅಂಗಾಂಗಗಳ ಅಳತೆ ಮತ್ತು ತೂಕದಲ್ಲಿ ಹೆಚ್ಚಳ, ಕೋಶ ವಿಭಜನೆ, ಸಾಮರ್ಥ್ಯದಲ್ಲಿ ಹೆಚ್ಚಳ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿಯಾಗಿ ಏಳನೇ ಪ್ರಶ್ನೆ. ಮಾನವನಲ್ಲಿ ಉಂಟಾಗುವ ಗುಣಾತ್ಮಕ ಬದಲಾವಣೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ಇಲ್ಲಿ ವಿಕಾಸ ಇದರಲ್ಲಿ ಸರಿಯಾಗಿರುವಂಥ ಉತ್ತರ. ಇನ್ನು ಅದೇ ರೀತಿಯಾಗಿ ವಿಕಾಸವು ಡ್ಯಾಶ್ ಪ್ರಕ್ರಿಯೆ ಅಂತ ಕೇಳಿದರೆ ವಿಕಾಸ ಅಂತಕ್ಕಂಥದ್ದು ಏನ್ರಿ, ಇದೊಂದು ನಿರಂತರ ಪ್ರಕ್ರಿಯೆ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಒಂಬತ್ತನೇ ಪ್ರಶ್ನೆ ನೋಡಿ. ವಿಕಾಸಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಇದು ಜೀವನ ಪರ್ಯಂತ ನಡೆಯುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 10ನೇ ಪ್ರಶ್ನೆ. ವಿಕಾಸವು ಎಂದು ಮುಗಿಯದ ಪ್ರಕ್ರಿಯೆ. ಈ ಹೇಳಿಕೆಯು ಯಾವ ತತ್ವವನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳಿದರೆ ಇದು ನಿರಂತರತೆಯ ತತ್ವವನ್ನು ಏನು ಮಾಡ್ತದೆ, ಇದು ಪ್ರತಿನಿಧಿಸ್ತದೆ. ಅದೇ ರೀತಿಯಾಗಿ 11ನೇ ಪ್ರಶ್ನೆ ಕೇಳಿದರೆ ಮಗು ಬೆಳವಣಿಗೆಯ ವರ್ಷದಲ್ಲಿ ಬದಲಾವಣೆಯನ್ನು ಹೊಂದುತ್ತದೆ ಮತ್ತು ವ್ಯಕ್ತಿಯ ಬದಲಾಗುತ್ತದೆ. ವಯಸ್ಸಿನೊಡನೆ ಶಾರೀರಿಕ ಬದಲಾವಣೆ ಇದರ ಭಾಗವಾಗಿರುತ್ತದೆ ಅಂತ ಕೇಳಿದರೆ 11ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಸಾಮಾನ್ಯ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಮಕ್ಕಳಲ್ಲಿ ಅಭಿವೃದ್ಧಿಯು ಒಂದು ಸಾಮಾನ್ಯ ಪ್ರಕಾರದಲ್ಲಿ ಮುಂದುವರಿಯುತ್ತದೆ. ಈ ಅಭಿವೃದ್ಧಿಯಲ್ಲಿ ಅಂತ ಕೇಳಿದರೆ 12ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸರಳತೆಯಿಂದ ಕ್ಲಿಷ್ಟತೆ ಕಡೆಗೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 13ನೇ ಪ್ರಶ್ನೆ ನೋಡಿ. ಶಾರೀರಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಗು ಮೊದಲು ನಿಯಂತ್ರಣವನ್ನು ಪಡೆಯುವುದು ಇದರ ಮೇಲೆ ಅಂತ ಕೇಳಿದರೆ ಇಲ್ಲಿ 13ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಶಿರದ ಮೇಲೆ ನಿಯಂತ್ರಣವನ್ನು ಪಡೆಯುವಂಥದ್ದು. ಅದೇ ರೀತಿಯಾಗಿ 14ನೇ ಪ್ರಶ್ನೆ ನೋಡಿ. ಹುಡುಗರ ಧ್ವನಿಯು ದಪ್ಪ ಮತ್ತು ಒರಟ ಆಗಿರುವುದು ಇದರ ವಿಶೇಷ ಲಕ್ಷಣವಾಗಿದೆ ಅಂತ ಕೇಳಿದರೆ 14ನೇ ಪ್ರಶ್ನೆಗೆ ಶಾರೀರಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 15ನೇ ಪ್ರಶ್ನೆ. ಶಾರೀರಿಕ ರೂಪ ಮತ್ತು ಕಾರ್ಯಗಳ ಸ್ಪಷ್ಟ ಲೈಂಗಿಕ ವಿಭಿನ್ನತೆಯು ಇದರ ಫಲವಾಗಿದೆ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಡಿ ಶಾರೀರಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 15 ಡಿ. 16ನೇ ನೋಡಿ. 16ನೇ ಪ್ರಶ್ನೆ ನೋಡಿ. ಬೆಳವಣಿಗೆ ಮತ್ತು ವಿಕಾಸಗಳ ನಡುವಿನ ಸಂಬಂಧವನ್ನು ಸರಿಯಾಗಿ ವ್ಯಕ್ತಪಡಿಸಲು ನಾವು ನೀಡುವ ಹೇಳಿಕೆ ಇದಾಗಿದೆ ಅಂತ ಕೇಳಿದರೆ ಆಯ್ಕೆ ಸಿ ವಿಕಾಸವನ್ನು ಬೆಳವಣಿಗೆ ಮೂಲಕ ಸಾಧಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿರುವಂಥದ್ದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 17ನೇ ಪ್ರಶ್ನೆ. ಬಾಲಾವಸ್ಥೆಯ ಆರಂಭದಲ್ಲಿ ಮಗುವಿನ ಭಾವನಾತ್ಮಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಾಲಕರು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 18ನೇ ಪ್ರಶ್ನೆ. ಮಗುವಿನ ವಿಕಾಸದ ತತ್ವಗಳ ತಿಳುವಳಿಕೆಗೆ ಶಿಕ್ಷಕರು ಹೇಗೆ ಸಹಾಯಕವಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ
ಆಯ್ಕೆ ಡಿ ಸರಿ ಇರುವಂಥದ್ದು. ಕಲಿಕಾಕಾರ ವಿಭಿನ್ನ ಕಲಿಕಾ ಶೈಲಿಯ ಅಗತ್ಯತೆಗಳನ್ನು ಏನು ಮಾಡ್ತದೆ, ಪರಿಣಾಮಕಾರಿಯಾಗಿ ಪೂರೈಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 19ನೇ ಪ್ರಶ್ನೆ ನೋಡಿ, ಮಾನವನ ವಿಕಾಸವು ನಿರ್ದಿಷ್ಟ ತತ್ವಗಳನ್ನು ಆಧರಿಸಿದೆ, ಇವುಗಳ ಅಲ್ಲಿ ಯಾವುದು ಮಾನವನ ವಿಕಾಸದ ತತ್ವ ಅಲ್ಲ ಅಂತ ಕೇಳಿದ್ದಾರೆ. 19 ಪ್ರಶ್ನೆಗೆ ಹಿಮ್ಮುಖವಾದದ್ದು ಅಂತಕ್ಕಂಥದ್ದು ಇಲ್ಲಿ ಇದರ ತತ್ವ ಅಲ್ಲ. ಹಾಗಾದರೆ ಇದರ ತತ್ವಗಳು ಯಾವುವು ಅಂದರೆ ನಿರಂತರತೆ ಮತ್ತು ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಕಡೆಗೆ ಅನುಕರಣಿಕೆ ಅಂತಕ್ಕಂಥದ್ದು ಇವ್ಯಾವ್ರಿ ಮಾನವನ ವಿಕಾಸದ ನಿರ್ದಿಷ್ಟ ತತ್ವಗಳು ಆಗಿರುವಂಥದ್ದು. ಇನ್ನು ನಂತರ ನೋಡಿ 20ನೇ ಪ್ರಶ್ನೆ ನೋಡಿ, ವ್ಯಕ್ತಿಗಳಲ್ಲಿ ಅವರ ಎತ್ತರ, ತೂಕ, ಚರ್ಮದ ಬಣ್ಣ, ಕಣ್ಣುಗಳ ಬಣ್ಣ, ಕೂದಲು, ಕಾಲುಗಳ ವಿಭಿನ್ನತೆಗಳನ್ನು ಏನೆಂದು ಕರೆಯುವರು ಅಂತ ಕೇಳಿದರೆ 20ನೇ ಪ್ರಶ್ನೆ ಇದನ್ನು ಏನಂತ ಕರೀತಾರೆ ಅಂದ್ರೆ ದೈಹಿಕ ವಿಭಿನ್ನತೆ ಅಂಥೇಳಿ ಕರೆಯುತ್ತಾರೆ. ಇನ್ನು ಅದೇ ರೀತಿಯಾಗಿ 21ನೇ ಪ್ರಶ್ನೆಯನ್ನು ನೋಡೋದಾದರೆ ಶಿರಾಭಿಮುಖ ತತ್ವಕ್ಕೆ ತಕ್ಕಂತೆ ವಿಕಾಸವು ಡ್ಯಾಶ್ ರೀತಿಯಲ್ಲಿ ನಡೆಯುವುದು ಅಂತ ಕೇಳಿದ್ದಾರೆ. 21ನೇ ಪ್ರಶ್ನೆಗೆ ಇಲ್ಲಿ ಮುಡಿಯಿಂದ ಅಡಿವರೆಗೆ ನಡೆಯುವುದು ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. ಸೈಕೋಮೋಟರ್ ವಿಕಾಸವೆಂದರೆ ಅಂತ ಕೇಳಿದರೆ 22ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ತೋಳುಗಳು, ಕಾಲುಗಳು ಮತ್ತು ಶರೀರ ಬಳಕೆಯ ಶಕ್ತಿಯ ಮತ್ತು ವೇಗ, ಖಚಿತತೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು ಬೆಳವಣಿಗೆ ಕುಂಠಿತವಾದರೆ ವಿಕಾಸವು ಅಂತ ಕೇಳಿದರೆ 23A ಕುಂಠಿತವಾಗುತ್ತದೆ ಅಂತೇಳಿ ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು ನಂತರ 24ನೇ ಪ್ರಶ್ನೆ ನೋಡ್ರಿ, ನವಜಾತ ಶಿಶುವಿನ ತೂಕ ಸುಮಾರು ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3.5 kg ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 25ನೇ ಪ್ರಶ್ನೆ ನೋಡೋಣ, ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು ಅಂತ ಕೇಳಿದ್ದಾರೆ. 25ನೇ ಪ್ರಶ್ನೆಗೆ ಇಲ್ಲಿ ಅನುವಂಶತೆ, ಪರಿಸರಕ್ಕೆ ಸಂಬಂಧಿ ಒತ್ತಡಗಳ ಸಂಕೀರ್ಣತೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ. ಅದೇ ರೀತಿಯಾಗಿ ಈಗ 26ನೇ ಪ್ರಶ್ನೆಯನ್ನು ನೋಡೋಣ. 26ನೇ ಪ್ರಶ್ನೆ ನೋಡ್ರಿ, ಮಾನವನ ವಿಕಾಸ ಈ ಕೆಳಗಿನ ಯಾವುದರ ಫಲ ಉತ್ಪನ್ನವಾಗಿದೆ ಅಂತ ಕೇಳಿದ್ದಾರೆ. 26ನೇ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ನೋಡೋದಾದರೆ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಅನುವಂಶತೆ ಮತ್ತು ಪರಿಸರಗಳ ಅಂಶಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 27ನೇ ಪ್ರಶ್ನೆ, ವಿಕಾಸ ಸಾಧ್ಯವಾಗುವುದು ವ್ಯಕ್ತಿಯ ಮತ್ತು ಯಾವ ಅಂತರ ಪ್ರಕ್ರಿಯೆಯಿಂದ ಅಂತ ಕೇಳಿದರೆ ಆಯ್ಕೆ ಬಿ ಪರಿಸರದಿಂದ ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿಯಾಗಿ 28ನೇ ಪ್ರಶ್ನೆ ನೋಡ್ರಿ, ವಿಕಾಸದ ಬದಲಾವಣೆಯನ್ನು ಕಂಡುಬರಲು ಕಾರಣ ಏನು ಅಂತ ಕೇಳಿದ್ದಾರೆ. 28ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅನುವಂಶ ಮತ್ತು ಪರಿಸರಗಳ ಅಂಶಗಳ ಅಂತರ್ಕ್ರಿಯೆ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. 29 ಫಲಿತ ಅಂಡಾಣುವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೈಗೋಟ್ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿ 30ನೇ ಪ್ರಶ್ನೆ ನೋಡಿ, ವರ್ಣತಂತುವಿನಲ್ಲಿ ಅನುವಂಶತೆ ಗುಣಗಳನ್ನು ಹೊಂದಿರುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಗುಣಾಣುಗಳು ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. ಇದನ್ನು 2 ಸಾರಿ TETಯಲ್ಲಿ ಕೇಳಲಾಗಿದೆ ನೋಡಿ. ಅದೇ ರೀತಿ 31ನೇ ಪ್ರಶ್ನೆ ನೋಡಿ, ಎಕ್ಸ್ ಮತ್ತು ವೈ ವರ್ಣತಂತುಗಳೆರಡೂ ಕಂಡು ಬರುವುದು ಈ ಕೆಳಗಿನ ಯಾವ ಕೋಶಗಳಲ್ಲಿ ಅಂತ ಕೇಳಿದರೆ 31B ಅಂದರೆ ಗಂಡು ಲಿಂಗಾಣುಗಳಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಮಾನವನ ಪ್ರತಿ ವರ್ಣತಂತುವಿನಲ್ಲಿ ಕಂಡುಬರುವ ಗುಣಾಣುಗಳ ಸಂಖ್ಯೆಯ ಸರಾಸರಿ ಅಂತ ಕೇಳಿದ್ದಾರೆ. ಆಯ್ಕೆ ಬಿ 3000 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು ಅದೇ ರೀತಿ 33ನೇ ಪ್ರಶ್ನೆ, ಗುಣಾಣುಗಳು ಯಾವಾಗಲೂ ಕಾರ್ಯನಿರ್ವಹಿಸುವುದು ಅಂತ ಕೇಳಿದ್ದಾರೆ. 33ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಬಿ ಜೋಡಿಯಾಗಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತದೆ. ಗುಣಾಣುಗಳು ಜೀನ್ ಈ ಕೆಳಗಿನ ಯಾವ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. 34B DNA ಏನು ಮಾಡಿದೆ ಮಾಡಲ್ಪಟ್ಟಿದೆ. ಅದೇ ರೀತಿ 35ನೇ ಪ್ರಶ್ನೆ ನೋಡ್ರಿ, ಅನುವಂಶೀಯವಾಗಿ ಒಂದೇ ರೀತಿಯ ಇರುವ ಅವಳಿಗಳನ್ನು ಈ ರೀತಿ ಕರೆಯುವರು ಅಂತ ಕೇಳಿದ್ದಾರೆ. ಇದು ಅನನ್ಯ ಅವಳಿಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 36ನೇ ಪ್ರಶ್ನೆ ನೋಡಿ, ಗಂಡು ಮಗುವಿನ ಜನನಕ್ಕೆ ಕಾರಣವಾಗಿರುವ ವರ್ಣತಂತು ಯಾವುದು ಅಂತ ಕೇಳಿದ್ದಾರೆ. 36ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು XY ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 37ನೇ ಪ್ರಶ್ನೆ ನೋಡಿ, ತಮ್ಮ ಗುಣಲಕ್ಷಣಗಳ ವ್ಯಕ್ತಪಡಿಸಲಾಗದ ಗುಣಾಣುಗಳನ್ನು ಎಂದು ಕರೆಯುವವರು ಅಂತ ಕೇಳಿದ್ದಾರೆ. 37ನೇ ಪ್ರಶ್ನೆಗೆ ಇಲ್ಲಿ ಆಯ್ಕೆ ದುರ್ಬಲ ಗುಣಾಣುಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಮಗುವಿನ ಲಿಂಗ ನಿರ್ಧಾರವಾಗುವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ತಂದೆ ವರ್ಣತಂತುಗಳಿಂದ ನಿರ್ಧಾರವಾಗುವಂಥದ್ದು. ಅದೇ ರೀತಿಯಾಗಿ 39ನೇ ಪ್ರಶ್ನೆ, ತಳಿಯ ಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ.
ಇಲ್ಲಿ ಮೆಂಡಲ್ ರವರು ತಳಿಶಾಸ್ತ್ರದ ಪಿತಾಮಹರಾಗಿರುವಂಥದ್ದು. ಅದೇ ರೀತಿ ಜೈಗೋಟ್ ಎನ್ನುವುದು ಅಂತ ಕೇಳಿದರೆ ಇದು ಏನದ ಫಲಿತಗೊಂಡ ಅಂಡಾಣು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಮಗುವಿನ ಲಿಂಗ ನಿರ್ಧಾರವಾಗುವುದು ಯಾವುದು ಅಂದ್ರೆ ತಂದೆಯ ವರ್ಣತಂತುಗಳಿಂದ. ಓಕೆ, ಇನ್ನು ಅದೇ ರೀತಿಯಾಗಿ 42ನೇ ಪ್ರಶ್ನೆ ನೋಡೋಣ. ತಮ್ಮ ಗುಣಲಕ್ಷಣಗಳ ವ್ಯಕ್ತಪಡಿಸಲಾಗದ ಗುಣಾಣುಗಳನ್ನು ಡ್ಯಾಶ್ ಎಂದು ಕರೆಯುವರು ಅಂತ ಕೇಳಿದರೆ 42ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಲುಪ್ತ ಗುಣಾಣುಗಳು ಅಂತಕ್ಕಂಥದ್ದು, ಸುಪ್ತ ಗುಣಾಣುಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 43 23ನೇ ಜೊತೆ ವರ್ಣತಂತುಗಳನ್ನು ಈ ರೀತಿಯಲ್ಲಿ ಕರೆಯುವರು ಅಂತ ಕೇಳಿದ್ದಾರೆ. 43ಕ್ಕೆ ಬಿ ಲಿಂಗ ನಿರ್ಧಾರಕ ವರ್ಣತಂತು ಅಂಥೇಳಿ ಕರೆಯುತ್ತಾರೆ. ಓಕೆ, 44ನೇ ಪ್ರಶ್ನೆಗೆ ನೋಡಿ, ಮಗುವಿನ ಮಾನಸಿಕ ಗುಣಲಕ್ಷಣಗಳಾದ ಸ್ಮರಣಶಕ್ತಿ, ಬುದ್ಧಿಶಕ್ತಿ, ಆಲೋಚನಾ ಶಕ್ತಿಗಳು ಡ್ಯಾಶ್ ಗುಣಗಳಾಗಿವೆ ಅಂತ ಕೇಳಿದ್ದಾರೆ. 44ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಬಿ ಅನುವಂಶೀಯತೆ ಅಂತಕ್ಕಂಥದ್ದು ಸರಿ ಇರುವಂಥದ್ದು. ಜೈಗೋಟ್ ಎನ್ನುವುದು ಅಂತ ಕೇಳಿದರೆ ಜೈಗೋಟ್ ಎನ್ನುವುದು ಇದೇನ್ರಿ ಫಲಿತಗೊಂಡ ಅಂಡಾಣು ಅಂತೇಳಿ ಹೇಳ್ತಾ ಇದ್ದಾರೆ. 46ನೇ ಪ್ರಶ್ನೆ ನೋಡಿ, ಅನುವಂಶೀಯತೆಯನ್ನು ಎಂತಹ ಸಾಮಾಜಿಕ ರಚನೆ ಎಂದು ಪರಿಗಣಿಸಲಾಗುವುದು ಅಂತ ಕೇಳಿದ್ದಾರೆ. 46ನೇ ಪ್ರಶ್ನೆಗೆ ಆಯ್ಕೆ ಸಿ ಸ್ಥಿರ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿಯಾಗಿ 47ನೇ ಪ್ರಶ್ನೆ ನೋಡಿ, ಮಾನವನ ವಿಕಾಸವು ನಿರ್ದಿಷ್ಟ ತತ್ವಗಳನ್ನು ಆಧರಿಸಿದೆ, ಇವುಗಳು ಯಾವುದು ಮಾನವನ ವಿಕಾಸದ ತತ್ವ ಅಲ್ಲ ಅಂತ ಕೇಳಿದ್ದಾರೆ. 47ನೇ ಪ್ರಶ್ನೆಗೆ ಆಯ್ಕೆ ಎ ಹಿಮ್ಮುಖವಾದದ್ದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 48ನೇ ಪ್ರಶ್ನೆ ನೋಡಿ, ಮಾನವನ ಜೀವಕೋಶದಲ್ಲಿರುವ ವರ್ಣತಂತುಗಳ ಜೊತೆ ಅಂತ ಕೇಳಿದ್ದಾರೆ. 48ನೇ ಪ್ರಶ್ನೆಗೆ 23 ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. 49 ಒಂದು ಮಗುವಿನ ತಂದೆ ತಾಯಿಯಿಂದ ಬರುವ ಅನುವಂಶೀಯವಾಗಿ ಪಡೆದುಕೊಳ್ಳುವ ಒಟ್ಟು ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 49 ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಅಂದರೆ 46 ಅಲ್ಲಿ ಏನಾಗುತ್ತೆ ಸರಿಯಾಗಿ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ 50ನೇ ಪ್ರಶ್ನೆ ನೋಡೋಣ. ಬೇವಿನ ಮರಕ್ಕೆ ಬೆಲ್ಲದ ಕಟ್ಟೆ ಕಟ್ಟಿದರೂ ಸಿಹಿ ಹೋಗುವುದಿಲ್ಲ ಎಂಬುದು ಈ ಕೆಳಗಿನ ಯಾವ ಅಂಶವನ್ನು ಒತ್ತಿ ಹೇಳುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಅನುವಂಶೀಯತೆಯ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿಯಾಗಿ 51ನೇ ಪ್ರಶ್ನೆ ನೋಡ್ರಿ, ಪ್ರಬಲ ಗುಣವಿದ್ದರೆ ದುರ್ಬಲ ಹಿಂಜರಿಯುವುದು, ಈ ಸತ್ಯವನ್ನು ಸಿದ್ಧಾಂತವನ್ನು ಮಂಡಿಸಿದವರು ಅಂತ ಕೇಳಿದ್ದಾರೆ. 51ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್, ಮೆಂಡಲ್ ರವರು. ಇನ್ನು ಬೆಳವಣಿಗೆ ಈ ಕೆಳಗಿನ ಯಾವ ಅಂಶವನ್ನು ಅವಲಂಬಿಸಿದೆ ಅಂತ ಕೇಳಿದರೆ 52ನೇ ಪ್ರಶ್ನೆ ಆಯ್ಕೆ ಡಿ ಬಿ ಪರಿಸರ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 53ನೇ ಪ್ರಶ್ನೆ, ಬೆಳವಣಿಗೆಯನ್ನು ನಿಯಂತ್ರಿಸುವ ಪ್ರಮುಖ ನಿರ್ನಾಳ ಗ್ರಂಥಿ ಯಾವುದು ಅಂತ ಕೇಳಿದರೆ ಆಯ್ಕೆ ಸಿ ಪಿಟ್ಯೂಟರಿ ಗ್ರಂಥಿ ಇಲ್ಲಿ ಸರಿಯಾಗಿರುವಂಥದ್ದು. ಸಮರೂಪ ಅವಳಿಗಳಿಗೆ ಬೇರೆ ಬೇರೆ ವಯಸ್ಸಿನಲ್ಲಿ ತಾರುಣ್ಯ ಅವಸ್ಥೆಗೆ ಬರಲು ಕಾರಣ ಏನು ಅಂತ ಕೇಳಿದ್ದಾರೆ. 54ನೇದಕ್ಕೆ ಆಯ್ಕೆ ಡಿ ದೇಹದ ಉಷ್ಣಾಂಶತೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು ವಿಕಾಸದ ಬದಲಾವಣೆಯನ್ನು ಕಂಡುಬರಲು ಕಾರಣ ಅಂತ ಕೇಳಿದರೆ 55ನೇ ಪ್ರಶ್ನೆಗೆ ಆಯ್ಕೆ ಶ್ರೀ ಅನುವಂಶೀಯ ಮತ್ತು ಪರಿಸರದ ಅಂಶಗಳು ಅಂತರ್ಕ್ರಿಯೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 56ನೇ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಗ್ರಂಥಿಯನ್ನು ನಾಯಕ ಗ್ರಂಥಿ ಎಂದು ಕರೆಯುವರು ಅಂತ ಕೇಳಿದರೆ ಆಯ್ಕೆ ಬಿ ಪಿಟ್ಯೂಟರಿ ಗ್ರಂಥಿ ಇಸ್ ರೈಟ್ ಆನ್ಸರ್. ಹಾರ್ಮೋನುಗಳು ಮೂಲತಃ ಅಂತ ಕೊಟ್ಟಿದ್ದಾರೆ. 57ನೇ ಪ್ರಶ್ನೆಗೆ ಇವು ರಾಸಾಯನಿಕ ವಸ್ತುಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 58ನೇ ಪ್ರಶ್ನೆ, ಮಗುವಿನ ಲಿಂಗ ನಿರ್ಧಾರವಾಗುವುದು ಅಂತಂದ್ರೆ ತಂದೆ ವರ್ಣತಂತುಗಳಿಂದ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿ 59ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ 59ನೇ ಪ್ರಶ್ನೆ ನೋಡಿ, ಮಗುವಿನ ದೈಹಿಕ ಬೆಳವಣಿಗೆ ಮತ್ತು ಪ್ರಮಾಣವು ಅವಲಂಬಿತವಾಗಿರುವ ಅಂಶ ಎಂದರೆ ಅಂತ ಕೇಳಿದರೆ 59ನೇದಕ್ಕೂ ಆಯ್ಕೆ ಎ ಪರಿಸರ ಪ್ರಭಾವಗಳಿಂದ ಮಾರ್ಪಾಡಾಗುವ ಆನುವಂಶಿಕತೆ ಸಂರಚನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿಯಾಗಿ 60ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಪದವು ಆನುವಂಶಿಕ ತಂತ್ರಕ್ಕೆ ಸಂಬಂಧಿಸಿದಲ್ಲ ಅಂತ ಕೇಳಿದ್ದಾರೆ. 60 ಪ್ರಶ್ನೆ ಎ ಆಯ್ಕೆ ಎ ಎಂಜೈಮ್ಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 61ನೇ ಪ್ರಶ್ನೆ, ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು ಅಂತ ಕೇಳಿದ್ದಾರೆ. 61 ಬಿ ಆನುವಂಶಿಕತೆ ಮತ್ತು ಪರಿಸರ ಸಂಬಂಧಿಸಿದ ಒತ್ತಡಗಳ ಪರಿಶೀಲನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 62ನೇ, ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಬರುವ ಸಂತತಿಗೆ
ವರ್ಗಾವಣೆಗಳು ವಂಶವಾಹಿನಿಗಳು ಅಂತ ಕೇಳಿದರೆ 62. ಆಯ್ಕೆ ಸಿ ಕೇವಲ ವರ್ಗಾವಣೆಗೊಂಡವು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿಯಾಗಿ 63ನೇ ಪ್ರಶ್ನೆ ಅನುವಂಶತೆಯ ಗುಣಲಕ್ಷಣಗಳ ನೈಜ ವಾಹಕವೆಂದರೆ ಅಂತ ಕೇಳಿದ್ದಾರೆ. 63. ಆಯ್ಕೆ ಡಿ ವರ್ಣತಂತುಗಳು ಇಲ್ಲಿ ಸರಿ ಇರುವಂಥದ್ದು. 64. ಮಗುವಿನ ವಿಕಾಸದ ಮೇಲೆ ಅನುವಂಶತೆ ಮತ್ತು ಪರಿಸರದ ಪ್ರಭಾವಗಳನ್ನು ಸೂಕ್ತವಾಗಿ ವ್ಯಕ್ತಪಡಿಸುವ ಹೇಳಿಕೆ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಡಿ ವಿಕಾಸದ ವೇಳೆಯಲ್ಲಿ ಪ್ರಭಾವ ಬೀರುವುದು ಅನುವಂಶತೆ ಮತ್ತು ಪರಿಸರಗಳ ಪರಸ್ಪರಾನುವರ್ತನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 65ನೇ ಪ್ರಶ್ನೆ ನೋಡ್ರಿ, ವಿದ್ಯಾರ್ಥಿಯ ವಿಕಾಸವು ಅವಲಂಬಿತವಾಗಿರುವುದು ಅಂತ ಕೇಳಿದ್ದಾರೆ. ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಅನುವಂಶತೆ ಮತ್ತು ಪರಿಸರ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 66ನೇ ಪ್ರಶ್ನೆ ಅನುವಂಶತೆಯನ್ನು ಎಂತಹ ಸಾಮಾಜಿಕ ರಚನೆ ಎಂದು ಪರಿಗಣಿಸಲಾಗುವುದು ಅಂತ ಕೇಳಿದ್ದಾರೆ. ಆಯ್ಕೆ ಡಿ ಸ್ಥಿರ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 67ನೇ ಪ್ರಶ್ನೆ ಪಿಯಾಜೆರವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ಮಗು ಸ್ವಾಯತ್ತತ್ವ ಪರಿಕಲ್ಪನೆಗಳ ಮೇಲೆ ಪ್ರಭುತ್ವ ಗಳಿಸುತ್ತಾನೆ ಅಂತ ಇದೆ. 67ನೇ ಪ್ರಶ್ನೆಗೆ ಆಯ್ಕೆ ಸಿ ಔಪಚಾರಿಕ ಕಾರ್ಯಗಳ ಹಂತ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 68ನೇ ಪ್ರಶ್ನೆ ಮಗುವಿನ ತಾರ್ಕಿಕ ಆಲೋಚನೆ ಶಕ್ತಿ ಮೂಡುವುದು ಕೆಳಗಿನ ಯಾವ ಹಂತದಲ್ಲಿ ಅಂತ ಕೇಳಿದ್ದಾರೆ. 68. ಆಯ್ಕೆ ಸಿ ಔಪಚಾರಿಕ ಹಂತ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 69ನೇ ಪ್ರಶ್ನೆ ಪಿಯಾಜೆರವರ ಪರಿಕಲ್ಪನೆಯ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಯಾವುದು ಅಂತ ಕೇಳಿದರೆ. 69. ಆಯ್ಕೆ ಬಿ ತಾತ್ವಿಕ ವಿಚಾರಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 70ನೇ ಪ್ರಶ್ನೆ ಪಿಯಾಜೆರವರ ಪ್ರಕಾರ ವಿಕಾಸದ ಮೊದಲ ಹಂತದಲ್ಲಿ 0 ರಿಂದ 2 ವರ್ಷಗಳ ಮಗುವಿನ ಅತ್ಯುತ್ತಮವಾಗಿ ಕಲಿಯುವುದು ಅಂತ ಕೇಳಿದ್ದಾರೆ. 70ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಂವೇದನೆಗಳ ಮೂಲಕ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ. 71ನೇ ಪ್ರಶ್ನೆ ಪಿಯಾಜೆರವರ ಪ್ರಕಾರ ಯಾವ ಹಂತದಲ್ಲಿ ಮಗು ವಸ್ತು ಸ್ವಾಯತ್ತತ್ವವನ್ನು ಪ್ರದರ್ಶಿಸುತ್ತದೆ ಅಂತ ಕೇಳಿದ್ದಾರೆ. 71. ಆಯ್ಕೆ ಇಲ್ಲಿ ಬಿ ಸರಿ ಇರುವಂಥದ್ದು, ಅಂದರೆ ಕಾರ್ಯಪೂರ್ವ ಹಂತ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಪಿಯಾಜೆರವರ ಬೌದ್ಧಿಕ ವಿಕಾಸದ ಕಲಿಕಾ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಸಂರಚನೆ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುವರು ಅಂತ ಕೇಳಿದ್ದಾರೆ. 72ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಹೊಂದಿಸಿಕೊಳ್ಳುವಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿಯಾಗಿ 73ನೇ ಪ್ರಶ್ನೆ ನೋಡ್ರಿ, ಮಕ್ಕಳ ಬೌದ್ಧಿಕ ವಿಕಾಸದಲ್ಲಿರುವ 4 ಹಂತಗಳನ್ನು ಗುರುತಿಸುವುದು ಅಂತ ಹೇಳಿದ್ದಾರೆ. 73ನೇ ಪ್ರಶ್ನೆಗೆ ಆಯ್ಕೆ ಎ ಪಿಯಾಜೆರವರು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 74ನೇದು ಮಕ್ಕಳ ಜಗತ್ತಿನ ಗ್ರಹಿಕೆಯನ್ನು ಸಕ್ರಿಯವಾಗಿ ಸಂರಚಿಸುವವರು, ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳಿದರೆ. 74. ಆಯ್ಕೆ ಬಿ ಪಿಯಾಜೆರವರು ಸರಿ ಇರುವಂಥದ್ದು. ಇನ್ನು 75ನೇ ಪ್ರಶ್ನೆ ನೋಡಿ, ಪಿಯಾಜೆರವರ ಪ್ರಕಾರ ಮಗುವಿನ ಪರಿಕಲ್ಪನೆಗಳ ಕುರಿತು ಅಮೂರ್ತವಾಗಿ ಚಿಂತಿಸಲು ಆರಂಭಿಸಿರುವ ಹಂತ ಯಾವುದು ಅಂತ ಕೇಳಿದ್ದಾರೆ. 75. ಆಯ್ಕೆ ಬಿ ಔಪಚಾರಿಕ ಹಂತ. ಎಷ್ಟು ರೀ? 11 ಮಾರ್ಪಟ್ಟು ಅಂತ ಇದೆ ನೋಡ್ರಿ. ಸಂವೇದನಾಗತಿ ಅಂತ 0 ರಿಂದ 2 ವರ್ಷ, ಮೂರ್ತ ಕಾರ್ಯಗಳ ಹಂತ ಕಾರ್ಯಪೂರ್ವ ಹಂತ 2 ರಿಂದ 7 ವರ್ಷ, ಮೂರ್ತ ಕಾರ್ಯಗಳ ಹಂತ 7 ರಿಂದ 11 ವರ್ಷ, ಅದೇ ಔಪಚಾರಿಕ ಹಂತ 11 ವರ್ಷ ಮೇಲ್ಪಟ್ಟು. ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದು ಕೇಳ್ತಾನೆ. 76ನೇ ಪ್ರಶ್ನೆ ನೋಡಿ, 76ನೇ ಪ್ರಶ್ನೆ ಮಗು ಮತ್ತು ಘಟನೆಗಳ ಬಗ್ಗೆ ತಾರ್ಕಿಕವಾಗಿ ಚಿಂತಿಸಲು ಆರಂಭಿಸುವ ಹಂತ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಮೂರ್ತ ಕಾರ್ಯಗಳ ಹಂತ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು ಪಿಯಾಜೆರವರು ಹೇಳಿರುವಂತೆ ಅಹಂ ಕೇಂದ್ರಿತ ಪರಿಕಲ್ಪನೆ ಮೂಡಿಸುವಂಥ ಹಂತ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ ಸಿ ಕಾರ್ಯಪೂರ್ವ ಹಂತ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 78ನೇ ಪ್ರಶ್ನೆ ನೋಡಿ, ಪಿಯಾಜೆ ಸಿದ್ಧಾಂತದ ಪ್ರಕಾರ ಇದು ಸಂಜ್ಞಾತ್ಮಕ ಅಭಿವೃದ್ಧಿಯ ಹಂತವಾಗಿರುವುದಿಲ್ಲ ಅಂತ ಹೇಳಿದ್ದಾರೆ. 78ಕ್ಕೆ ಹದಿಹರೆಯದ ಹಂತ ಇಲ್ಲಿ ಸರಿ ಇರುವಂಥದ್ದು. ಇನ್ನು 79 ಪಿಯಾಜೆರವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಇದಾಗಿದೆ ಅಂತ ಕೇಳಿದರೆ. 79ಕ್ಕೆ ಆಯ್ಕೆ ಸಿ ತಾತ್ವಿಕ ವಿಚಾರಗಳು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 80ನೇ ಪ್ರಶ್ನೆ ಈ ಕೆಳಗೆ ಪಿಯಾಜೆರವರ ಬೌದ್ಧಿಕ ವಿಕಾಸದ 4 ಹಂತಗಳಲ್ಲಿ ತಪ್ಪಾಗಿ ನಮೂದಿಸಲ್ಪಟ್ಟಿದೆ ಅಂತ ಕೇಳಿದರೆ. 80ಕ್ಕೂ ಸಿ ಕಾರ್ಯ ನಂತರದ ಹಂತ ಅಂತಕ್ಕಂಥದ್ದು ಇಲ್ಲಿ ತಪ್ಪಾಗಿದೆ.
ಅದೇ ರೀತಿ 81ನೇ ಪ್ರಶ್ನೆ ಪಿಯಾಜೆರ್ ಅವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಮೊದಲ ಹಂತವಾಗಿದೆ ಅಂತ ಕೇಳಿದರೆ 81A ಸಂವೇದನಾಗತಿ ಅಂತ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 82ನೇ ಪ್ರಶ್ನೆ ಕಲಿಕೆಯ ಪರಿಪಕ್ವತೆಯ ಪ್ರತಿಫಲ ಅಂತ ಹೇಳಿದ್ದಾರೆ. 82ನೇ ಪ್ರಶ್ನೆಗೆ ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್, ವಿಕಾಸ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 83ನೇ ಪ್ರಶ್ನೆ ಬಹುಮುಖ ವಿಕಾಸನವು ಈ ಮೂಲಕ ಸಾಧ್ಯವಾಗಬಲ್ಲದು ಅಂತ ಕೇಳಿದರೆ 83 ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್, ಜ್ಞಾನ ವಲಯ, ಭಾವನಾತ್ಮಕ ವಲಯ ಮತ್ತು ಸೈಕೋಮೋಟಾರ್ ವಲಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿಯಾಗಿ 84ನೇ ಪ್ರಶ್ನೆ ಸಾಮಾಜಿಕ ಸಾಂಸ್ಕೃತಿಕ ವಾತಾವರಣಗಳ ಮಕ್ಕಳ ಭಾಷೆಯ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. 84ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಉತ್ತರ ಆಯ್ಕೆ ಸಿ ವೈಗೋಟ್ಸ್ಕಿ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 85ನೇ ಪ್ರಶ್ನೆ ನೋಡಿ, ಕೋಲ್ಬರ್ಗನ ವಿಕಾಸ ಸಿದ್ಧಾಂತವು ಹೆಚ್ಚು ಒತ್ತು ನೀಡುವುದು ಡ್ಯಾಶ್ ಮೇಲೆ ಅಂತ ಕೇಳಿದರೆ 85ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಎ ನೈತಿಕ ಬೆಳವಣಿಗೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥ ಉತ್ತರವಾಗಿದೆ. ಇನ್ನು ಅದೇ ರೀತಿಯಾಗಿ 86ನೇ ಪ್ರಶ್ನೆ ನೋಡಿ, ಮಗುವಿನ ಹೃದಯ ಬಡಿತ 1 ನಿಮಿಷಕ್ಕೆ ಡ್ಯಾಶ್ ಬಾರಿಯಾಗಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. 86ನೇ ಪ್ರಶ್ನೆ ನೋಡಿ, ಮಗುವಿನ ಬಡಿತ 1 ನಿಮಿಷಕ್ಕೆ 110ರಿಂದ 120 ಇರುತ್ತೆ, ಆದರೆ ವಯಸ್ಕರಲ್ಲಿ ಕಮ್ಮಿ ಇರುತ್ತೆ. ಅದೇ ರೀತಿ 87ನೇ ಪ್ರಶ್ನೆ ನೋಡಿ, ಸ್ಮೃತಿ ಮತ್ತು ವಿಸ್ಮೃತಿಗೆ ಸಂಬಂಧಿಸಿದಂತೆ ಮರುವಿನ ವಕ್ರರೇಖೆಯನ್ನು ರಚಿಸಿದಾತ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಹರ್ಮನ್ ಎಬಿಂಗ್ ಹೌಸ್ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 88ನೇ ಪ್ರಶ್ನೆ ನೋಡಿ, ಪರಿಕಲ್ಪನಾತ್ಮಕ ಬೆಳವಣಿಗೆ ಯಾರ ಕೊಡುಗೆಯಾಗಿದೆ ಅಂತ ಕೇಳಿದರೆ ಬ್ರೂನರ್ ಕೊಡುಗೆಯಲ್ಲಿ ಸರಿ ಇರುವಂಥದ್ದು. ಇದನ್ನು ಮಗುವಿನ ದುರ್ಬಲತೆ ವಿಧ ಎನ್ನಲಾಗುತ್ತದೆ. 89 ಬಿ ಉದ್ಗುವಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 90ನೇ ನೋಡ್ರಿ, ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳ ಆಗಾಗ್ಗೆ ಕಾಣಿಸಿಕೊಳ್ಳಲು ಕಾರಣ ಏನು ಅಂತ ಕೇಳಿದರೆ ಮೇಲಿನ ಎಲ್ಲವುಗಳು ಸರಿ ಇರುವುದು. ಹಾಗಾದರೆ ಪರಿಸರ ಸಮಸ್ಯೆಗಳು, ಪೋಷಕರ ಹಂತ, ಪೋಷಕರ ತಿರಸ್ಕಾರ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಮಾತು ಬರದ ಮೂಕ ವ್ಯಕ್ತಿ ತನ್ನ ಅನುಭವಗಳನ್ನು ಪ್ರತಿನಿಧಿಸುವ ರೂಪ ಯಾವುದು ಅಂತ ಕೇಳಿದ್ದಾರೆ. 91A ಅಂದ್ರೆ ಅನುಭವಿಸುವಿಕೆಯ ಮೂಲಕ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 92ನೇ ಪ್ರಶ್ನೆ ನೋಡಿ, ಮಕ್ಕಳ ಅಸಾಧಾರಣ ಬೆಳವಣಿಗೆಗೆ ಏನು ಕಾರಣ ಅಂತ ಕೇಳಿದ್ದಾರೆ. 92ನೇ ಪ್ರಶ್ನೆಗೆ ಮೇಲಿನ ಎಲ್ಲವುಗಳು ಸರಿ ಇರುವಂಥದ್ದು. ಅಂದರೆ ಅತಿ ನಿಯಂತ್ರಣ ಮತ್ತು ಸಡಿಲವಾದ ಕಟ್ಟುಪಾಡುಗಳು, ಅತಿ ಸಡಿಲವಾದ ಕಟ್ಟುಪಾಡುಗಳು ಮತ್ತು ಅತಿಯಾದ ರೋಗ ನಿಯಂತ್ರಣ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 93ನೇ ಪ್ರಶ್ನೆ ನೋಡಿ, ಮಗುವಿನ ಶೈಕ್ಷಣಿಕವಾಗಿ ಮುನ್ನಡೆ ಸಾಧಿಸಲು ಈ ಕೆಳಗಿನ ಯಾವ ಕಾರ್ಯಕ್ರಮಗಳು ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಕೇಳಿದ್ದಾರೆ. 93ನೇ ಪ್ರಶ್ನೆಗೆ ಇಲ್ಲಿ ಮೇಲಿನ ಎಲ್ಲವುಗಳು ಇಲ್ಲಿ ಏನಾಗಿದೆ ಅಂದರೆ ಸರಿಯಾಗಿರುವಂಥದ್ದು. ಚಟುವಟಿಕಾ ವಿಧಾನಗಳ ಅಳವಡಿಕೆ, ಕಥನ ವಿಧಾನ ಅಳವಡಿಕೆ, ಕ್ರೀಡಾ ವಿಧಾನ ಅಳವಡಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಓಕೆ, ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 94ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. ನಿಧಾನವಾಗಿ ಕಲಿಯುವ ಮಗುವನ್ನು ಪ್ರತಿಭಾವಂತನೊಂದಿಗೆ ಹೋಲಿಕೆ ನಿಧಾನವಾಗಿ ಕಲಿಯುವ ಮಗುವನ್ನು ಪ್ರತಿಭಾವಂತನೊಂದಿಗೆ ಹೋಲಿಕೆ ಮಾಡುವುದರಿಂದ ನಿಧಾನವಾಗಿ ಕಲಿಯುವ ಮಗುವಿಗೆ ಪ್ರತಿಭಾವಂತ ಮಗುವಿನ ಬಗ್ಗೆ ಈ ಕೆಳಗಿನ ಯಾವ ಭಾವನೆ ಹೊಂದುತ್ತಾನೆ ಅಂತ ಕೇಳಿದರೆ 94ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ದ್ವೇಷ ಭಾವನೆಯನ್ನು ಹೊಂದುತ್ತಾನೆ. ಓಕೆ, 95ನೇ ಪ್ರಶ್ನೆ ನೋಡ್ರಿ, ಮಾನಸಿಕವಾಗಿ ಹಿಂದುಳಿದ ಮಗುವಿನ ಈ ಕೆಳಗಿನ ಯಾವ ಅಂಗದ ಬೆಳವಣಿಗೆ ಕುಂಠಿತವಾಗಿರುತ್ತದೆ ಅಂತ ಕೇಳಿದರೆ 95 ಆಯ್ಕೆ ಎ ಮಿದುಳು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 96ನೇ ಪ್ರಶ್ನೆ ನೋಡ್ರಿ, ಸಂಗೀತ ವಿದ್ವಾಂಸ ಕುಟುಂಬದ ಮೇಲೆ ಪ್ರಯೋಗ ಮಾಡಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. 96ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ಗಾಲ್ಫನ್ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿಯಾಗಿ 97ನೇ ಪ್ರಶ್ನೆ ನೋಡಿ, ಮಗುವಿನ ಮಾನಸಿಕ ವಯಸ್ಸು ಈ ಕೆಳಗಿನ ಏನನ್ನು ತಿಳಿಸುತ್ತದೆ ಅಂತ ಕೇಳಿದರೆ 97ನೇ ಪ್ರಶ್ನೆಗೆ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್, ಅವನ ಮಾನಸಿಕ ಪರಿಪಕ್ವತೆಯ ಮಟ್ಟವನ್ನು ಏನು ಮಾಡ್ತದೆ ಇರೋದು ತಿಳಿಸ್ತದ. ಇನ್ನು 98ನೇ ಪ್ರಶ್ನೆ, ಮಾನವನಲ್ಲಾಗುವ ಪರಿಮಾಣಾತ್ಮಕ ಬದಲಾವಣೆ ಏನೆಂದು ಹೇಳಬಹುದು ಅಂತ ಕೇಳಿದರೆ 98ನೇ ಪ್ರಶ್ನೆಗೆ ಆಯ್ಕೆ ಎ ಬೆಳವಣಿಗೆ ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ಸರಿಯಾಗಿ ಇರುವಂಥದ್ದು. ಅದೇ ರೀತಿಯಾಗಿ 99ನೇ ಪ್ರಶ್ನೆಯನ್ನು ನೋಡೋಣ.
99ನೇ ಪ್ರಶ್ನೆ ನೋಡಿ, ಸಂವೇದನೆ ಎಂದರೆ ಈ ಅರ್ಥ ನೀಡಬಹುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು 99ನೇ ಪ್ರಶ್ನೆಗೆ ಆಯ್ಕೆ ಎ ಕದಡು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 100ನೇ ಪ್ರಶ್ನೆ ನೋಡ್ರಿ, 23 ವರ್ಣತಂತುವಿನಲ್ಲಿ ವಿಶೇಷ ಮಹತ್ವವನ್ನು ಹೊಂದಿರುವುದು ಅಂತ ಕೇಳಿದ್ದಾರೆ. 23 ಆಯ್ಕೆ ಎ ಲಿಂಗ ವರ್ಣತಂತು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನೂ 100 ಪ್ರಶ್ನೆಗಳಿದೆ ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಈಗ 101ನೇ ಪ್ರಶ್ನೆ ನೋಡೋಣ. 101ನೇ ಪ್ರಶ್ನೆ ನೋಡಿ, ಕೋಪ ಒಂದು ಸಂವೇದನಾತ್ಮಕ ರೂಪವಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಧನಾತ್ಮಕ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿಯಾಗಿ 102ನೇ ಪ್ರಶ್ನೆ ನೋಡೋಣ. ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಇದೆ. ಮಾಸ್ಟರ್ ಗ್ಲ್ಯಾಂಡ್ ಅಂಥೇಳಿ ಯಾವುದನ್ನು ಕರೀತಾರೆ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಿಟ್ಯುಟರಿ ಗ್ರಂಥಿಯನ್ನು ಕರೆಯುವಂಥದ್ದು. ಲೈಂಗಿಕ ವರ್ತನೆಯ ಮೇಲೆ ಪ್ರಭಾವ ಬೀರುವ ಗ್ರಂಥ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥದ್ದು ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಗೋನಾಡ್ಸ್ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 104ನೇ ಪ್ರಶ್ನೆ ನೋಡೋಣ. ಹದಿಹರೆಯದ ವಯಸ್ಸವರಿಗೆ ಸರಾಸರಿ ಲೈಂಗಿಕ ಪರಿಪಕ್ವತೆ ವಯಸ್ಸು ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಹೆಣ್ಣು ಮಗು 9ರಿಂದ 13 ವರ್ಷ ಹಾಗೂ ಗಂಡು ಮಗು 11ರಿಂದ 15 ವರ್ಷ ಅಂತೇಳಿ ಕೊಟ್ಟಿರುವಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 105ನೇ ಪ್ರಶ್ನೆ ನೋಡಿ, ಮಗುವಿನ ಜೀವನದ ಮಟ್ಟವನ್ನು ಮೊದಲು ಶೈಕ್ಷಣಿಕ ನಿಯೋಗ ಇದಾಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಕುಟುಂಬ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ದ್ರವ್ಯರಾಶಿಯ ತೂಕ ಪರಿಮಾಣಾತ್ಮಕ ವಿಕಾಸದ ಉಂಟಾಗುವ ಅವಧಿ ಅಂತ ಕೇಳಿದರೆ 106ಗೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಮೂರ್ತ ಕಾರ್ಯಗಳ ಹಂತ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿಯಾಗಿ 107ನೇ ಪ್ರಶ್ನೆಯನ್ನು ನೋಡೋಣ. ಹೆಚ್ಚಿನ ಮಾನವನ ವರ್ತನೆಗಳು ಕಂಡುಬರುವುದು ಈ ಕೆಳಗಿನ ಯಾವ ಅಂಶಗಳ ಪರಿಪಕ್ವತೆಯನ್ನು ಅನುಸರಿಸಿದಾಗ ಅಂತ ಹೇಳಿದರೆ 107ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕಲಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 108 ಯಾವ ಹಂತವನ್ನು ಮಾನವನ ಬೆಳವಣಿಗೆಗೆ ಕೋಲಾಹಲದ ಅವಧಿ ಎಂದು ಕರೆಯಲಾಗ್ತದೆ ಅಂತ ಕೇಳ್ತಾರೆ. 108 ಇಲ್ಲಿ ಆಯ್ಕೆ ಸಿ ಹದಿಹರೆಯ ಹಂತ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 109ನೇ ಪ್ರಶ್ನೆ, ನಾವು ಬಿಸಿಯಾದ ನೀರನ್ನು ಮುಟ್ಟಿದಾಗ ಕೈಯನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ, ಇದು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ 9ಕ್ಕೆ ಇದು ಪರಾವರ್ತಿತ ಪ್ರತಿಕ್ರಿಯೆಗೆ ಸರಿಯಾಗಿರ್ತಕ್ಕಂಥ ಉದಾಹರಣೆಯಾಗಿದೆ. 110ನೇ ಪ್ರಶ್ನೆ ನೋಡಿ, ಮಾತೃತ್ವ ವರ್ತನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುವ ಹಾರ್ಮೋನು ಯಾವುದು ಅಂತ ಕೇಳಿದರೆ 110 ಇಲ್ಲಿ ಸಿ ಸರಿಯಾಗಿ ಇರುವಂಥದ್ದು ಪ್ರೊಜೆಸ್ಟಿರಾನ್ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 111ನೇ ಪ್ರಶ್ನೆ ನೋಡ್ರಿ, ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ನಿರ್ನಾಳ ಗ್ರಂಥಿ ಯಾವುದು ಅಂತ ಕೇಳಿದರೆ ಇಲ್ಲಿ ಅಡ್ರಿನಲ್ ಗ್ರಂಥಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು 112ನೇ ಪ್ರಶ್ನೆ ನೋಡಿ, ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಶ್ರೀ ಇನ್ಸುಲಿನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 113ನೇ ಪ್ರಶ್ನೆ ನೋಡಿ, ಸಂವೇಗದ ಅರ್ಥ ಕೇಳಿದರೆ ಸಂವೇಗದ ಅರ್ಥ ಏನು ಅಂತಂದ್ರೆ ಕದಡು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 114ನೇ ಪ್ರಶ್ನೆ, ಸಂವೇಗಗಳ ವಿಕಾಸದಲ್ಲಿ ಪರಿಪಕ್ವನ ಡ್ಯಾಶ್ಗಳ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಕೇಳಿದರೆ 114 ಇಲ್ಲಿ ಕಲಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 115ನೇ ಪ್ರಶ್ನೆ, ಭಾವನಾತ್ಮಕ ವಿಕಾಸದ ಕ್ಷೇತ್ರಕ್ಕೆ ತನ್ನ ಅಧ್ಯಯನಗಳ ಮೂಲಕ ಹೆಚ್ಚು ಕೊಡುಗೆಯನ್ನು ನೀಡುವುದು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಡಿ ಸರಿ ಇರುವಂಥದ್ದು. ಅದೇ ರೀತಿ 116ನೇ ಪ್ರಶ್ನೆ, ಮೆದುಳಿನ ಯಾವ ಭಾಗವನ್ನು ಭಾವನೆಗಳ ಮೂಲಕ ಸ್ಥಾನವೆಂದು ಕರೆಯುತ್ತಾರೆ ಅಂತ ಕೇಳಿದರೆ 116 ಇಲ್ಲಿ ಆಯ್ಕೆ ಡಿ ಹೈಪೋಥಲಾಮಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 117ನೇ ಪ್ರಶ್ನೆ, ಪ್ರೀತಿ ಎನ್ನುವುದು ಒಂದು ಡ್ಯಾಶ್ ಸಂವೇಗವಾಗಿದೆ ಅಂತ ಕೇಳಿದರೆ ಪ್ರೀತಿ ಎನ್ನುವುದು ಒಂದು ಧನಾತ್ಮಕವಾಗಿರುವಂಥದ್ದು. ಸಾಮಾನ್ಯವಾಗಿ ಕಂಡುಬರುವಂತೆ ಹುಡುಗಿಯರು ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವೇನಾದರೂ ಹುಡುಗರಿಗಿಂತ ಹೆಚ್ಚು
ಅಸೂಯೆ ಭಾವನೆಯನ್ನು ಹೊಂದಿರುತ್ತಾರೆ ಹುಡುಗಿಯರು. 119ನೇ ಪ್ರಶ್ನೆ ನೋಡಿ, ವ್ಯಕ್ತಿಯ ವಯೋಮಾನ ಹೆಚ್ಚಾದಂತೆ ಅವನ ಭಾವನಾತ್ಮಕ ಸ್ಥಿರತೆಯು ಏನಾಗುತ್ತೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಅವನ ಸ್ಥಿರತೆ ಏನಾಗ್ತದೆ, ಹೆಚ್ಚಾಗ್ತದೆ. 120ನೇ ಪ್ರಶ್ನೆ ನೋಡಿ, ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಆಗಾಗ್ಗೆ ಕಾಣಿಸಿಕೊಳ್ಳಲು ಕಾರಣ ಏನು ಅಂತ ಕೇಳಿದರೆ ಮೇಲಿನ ಎಲ್ಲವುಗಳು ಸರಿ ಇದೆ. ಹಾಗಾದರೆ ಪರಿಸರದ ಸಮಸ್ಯೆ, ಪೋಷಕರ ಸಮಸ್ಯೆ, ಪೋಷಕರ ತಿರಸ್ಕಾರ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರವಾಗಿರುವಂಥದ್ದು. ಇನ್ನು 121ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. ಈಗ 121ನೇ ಪ್ರಶ್ನೆ, ಮಾತು ಎಂಬುದು ಅಂತ ಕೇಳಿದರೆ ಮಾತು ಎಂಬುದು ಇದೇನು ಅಂತ ಅರ್ಜಿತವಾದದ್ದು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 122ನೇ ಪ್ರಶ್ನೆ, ಇಬ್ಬರು ಪೋಷಕರು ಮಾತನಾಡುವುದು ಮಗುವಿನ ಭಾಷಾ ವಿಕಾಸ ಉತ್ತಮವಾಗಿರುತ್ತದೆ. ಹಾಗಾದರೆ 122ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಒಂದೇ ಭಾಷೆಯಾಗಿದ್ದರೆ ಮಾತ್ರ ವಿಕಾಸವಾಗ್ತದೆ. 123ನೇ ಪ್ರಶ್ನೆ, ಪದಗಳು ಮತ್ತು ವಾಕ್ಯಗಳ ಮೂಲಕ ಅರ್ಥವನ್ನು ಹೀಗೆ ವ್ಯಕ್ತಪಡಿಸಲಾಗುತ್ತದೆ ಎಂಬುದನ್ನು ಕುರಿತು ಅಧ್ಯಯನವನ್ನು ಹೀಗೆಂದು ಕರೆಯುತ್ತಾರೆ ಅಂತಂದ್ರೆ 1 2 3 ಏನಂತ ಕರೀತಾರೆ ರೀ? ಆಯ್ಕೆ ಬಿ, ಭಾಷೆ ಅಂತೇಳಿ ಕರೀತಾರೆ. 124ನೇ ಪ್ರಶ್ನೆ ರೀ, ವಸ್ತುಗಳ ಶಾಶ್ವತ ಮತ್ತು ಪ್ರತಿಯೊಂದು ವಸ್ತುವಿನ ತನ್ನದೇ ಆದ ಅಸ್ತಿತ್ವವಿದೆ ಎನ್ನುವ ಪರಿಕಲ್ಪನೆಯನ್ನು ಮರುಕಳಿಸುವುದು ಜ್ಞಾನಾತ್ಮಕ ವಿಕಾಸದ ಹಂತದ ಪ್ರಮುಖ ಲಕ್ಷಣವಾಗಿದೆ ಅಂತ ಕೇಳಿದರೆ 124 ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ಸಂವೇದನಾಗತಿ ಹಂತ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 124ನೇ ನೋಡ್ರಿ, ಕಾರ್ಯಪೂರ್ವ ಹಂತದಲ್ಲಿ ಮಗುವಿನ ಸಾಮಾನ್ಯವಾಗಿ ಕಂಡುಬರುವ ಕೊರತೆ ಇದಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಬಿ, ಪ್ರತಿಯೊಂದು ಚಿಂತನೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿ 126ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. 126ನೇ ಪ್ರಶ್ನೆಗೆ ನೋಡಿ, ಪರಿಸರದಲ್ಲಾಗುವ ಗುಣಗಳಿಗೆ ಅನುಗುಣವಾಗಿ ತನ್ನ ವರ್ತನೆಯಲ್ಲಿ ಮಾರ್ಪಾಡು ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇದು ಯಾವುದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಸ್ಥಳಾವಕಾಶ ಒದಗಿಸುವಿಕೆ ಮತ್ತು ಅಥವಾ ಹೊಂದಾಣಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರವಾಗಿದೆ. ಇನ್ನು 127ನೇ ಪ್ರಶ್ನೆ ನೋಡಿ, ಮಗುವಿನ ಬೆಳವಣಿಗೆ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಪ್ರತೀಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 127ನೇ ಪ್ರಶ್ನೆಗೆ ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ಏನ್ರಿ? ಬ್ರೂನರ್ ಅವರು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಬ್ರೂನರ್ ಅವರ ಜ್ಞಾನಾತ್ಮಕ ಬೆಳವಣಿಗೆ ಹಂತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಸರಿಯಾದ ಅನುಕ್ರಮ ಅಂತ ಕೊಟ್ಟಿದ್ದಾರೆ. 128ಕ್ಕೆ ಕ್ರಿಯಾಬಂಧ ಪದ ಅಂತಕ್ಕಂಥದ್ದು ಇಲ್ಲಿ ಕ್ರಿಯಾಬಿಂಬ ಪದ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 129ನೇ ಕ್ರಿಯಾತ್ಮಕ, ಬಿಂಬಾತ್ಮಕ ಮತ್ತು ಸಾಂಕೇತಿಕ ಎಂಬ 3 ಹಂತಗಳ ಮಗುವಿನ ಚಿಂತನೆಯಲ್ಲಿರುತ್ತವೆ ಎಂದು ಪ್ರತಿಪಾದಿಸಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ ಬ್ರೂನರ್ ಅವರು ಇಲ್ಲಿ ಸರಿಯಾಗಿರುವಂಥದ್ದು. 130 ಎರಿಕಸನ್ ರವರ ಪ್ರಕಾರ ಮಾನವನ ವ್ಯಕ್ತಿತ್ವ ವಿಕಾಸದಲ್ಲಿ ಮನೋಸಾಮಾಜಿಕ ವಿಕಾಸಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ಅವರ ಪ್ರಕಾರ ವ್ಯಕ್ತಿಯ ಜೀವನ ಪರ್ಯಂತ ನಡೆಯುವ ವ್ಯಕ್ತಿಯ ವಿಕಾಸ ಕಾರ್ಯಗಳಲ್ಲಿ ಎಷ್ಟು ದ್ವಂದ್ವಗಳು ಎದುರಿಸಬೇಕಾಗುವುದು ಅಂತ ಕೇಳಿದರೆ 130ಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ 8 ದ್ವಂದ್ವಗಳನ್ನು ಅವ್ರು ಏನು ಮಾಡಬೇಕಾಗುತ್ತೆ, ಎದುರಿಸಬೇಕಾಗ್ತದೆ. ಅದೇ ರೀತಿಯಾಗಿ 131ನೇ ಪ್ರಶ್ನೆ ನೋಡ್ರಿ, ವ್ಯಕ್ತಿಗಳಲ್ಲಿ ನಡೆಯುವ ಮನೋಸಾಮಾಜಿಕ ವಿಕಾಸ ಈ ಕೆಳಕಂಡ ಯಾವುದರಿಂದ ಉಂಟಾಗುತ್ತದೆ ಅಂತ ಹೇಳಿದರೆ ಆಯ್ಕೆ ಸಿ, ವ್ಯಕ್ತಿಯ ಪಡೆದ ಅನುಭವಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 132 ಬಿ ನೋಡಿ, ಎರಿಕಸನ್ ರವರ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಈ ಕೆಳಗಿನ ಯಾವ ಸಿದ್ಧಾಂತವನ್ನು ಆಧರಿಸಿ ರೂಪಿಸಲಾಗಿದೆ ಅಂತ ಕೇಳಿದರೆ 132 ಆಯ್ಕೆ ಬಿ, ಫ್ರಾಯ್ಡ್ ರವರ ಸಿದ್ಧಾಂತ ಇಲ್ಲಿ ಸರಿಯಾಗಿರುವಂಥದ್ದು. 133 ಎರಿಕಸನ್ ರವರ ಪ್ರಕಾರ ಮಗು ನಂಬಿಕೆ ಮತ್ತು ಅಪನಂಬಿಕೆಯ ಮನೋಧೋರಣೆಯನ್ನು ಕಲಿಯುವಂಥ ಹಂತ ಯಾವುದು ಅಂತ ಕೇಳಿದ್ದಾರೆ. 133 ಆಯ್ಕೆ ಬಿ, ಶೈಶವ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಇರುವಂಥದ್ದು. 134ನೇ ಪ್ರಶ್ನೆ ನೋಡೋಣ. ಎರಿಕಸ್ ರವರ ಮನೋಸಾಮಾಜಿಕ ಸಿದ್ಧಾಂತದ ಪ್ರಕಾರ ಹದಿಹರೆಯ ಹಂತದಲ್ಲಿ ಕಂಡುಬರುವ ಪ್ರಮುಖ ಸಂಘರ್ಷ ಯಾವುದು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಸಿ,
ಅನ್ಯೋನ್ಯತೆ ಮತ್ತು ಗೊಂದಲ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಪ್ರಶ್ನೆ ನಂಬರ್ 135, ವಿಕಾಸ ಸಂಬಂಧ ಪ್ರಕ್ರಿಯೆಗಳ ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಹ್ಯಾಮಿಂಗ್ ಹರ್ಡ್ಸ್ ಅಂತಕ್ಕಂಥವ್ರು ಇಲ್ಲಿ ಸರಿ ಉತ್ತರ. ಅದೇ ರೀತಿ ಹ್ಯಾಮಿಂಗ್ ಹರ್ಡ್ಸ್ ಅವರ ಪ್ರಕಾರ ವಿಕಾಸಾತ್ಮಕ ಕಾರ್ಯಗಳು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಎ, ವಿಕಾಸದ ಮೈಲುಗಲ್ಲುಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 137, ವಿಕಾಸಾತ್ಮಕ ಕಾರ್ಯಗಳು ವ್ಯಕ್ತಿಯಲ್ಲಿ ಉದಯವಾಗುವ ಈ ಕೆಳಗಿನ ಯಾವುದರ ಕಾರಣಗಳಿಂದ ಅಂತ ಕೇಳಿದರೆ 137 ಡಿ, ಮೇಲಿನ ಎಲ್ಲವುಗಳಿಂದ ಅಂತ ಹೇಳಿದರೆ ಹಾಗಾದರೆ ದೈಹಿಕ ಪರಿಪಕ್ವತೆ, ಸಾಮಾಜಿಕ ನಿರೀಕ್ಷಣೆಗಳು, ವೈಯಕ್ತಿಕ ಆಕಾಂಕ್ಷೆಗಳು ಅಂತಕ್ಕಂಥದ್ದು ಇಲ್ಲಿ ಎಲ್ಲವೂ ಸರಿ ಇರುವಂಥದ್ದು. ಅದೇ ರೀತಿ 138 ನೋಡಿ, 138 ಏನು ಹೇಳುತ್ತೆ, ವಿಕಾಸಾತ್ಮಕ ಕಾರ್ಯಗಳು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ ಸಿ, ಒಂದು ನಿರ್ದಿಷ್ಟ ವಯೋಮಾನದಲ್ಲಿ ಸಾಮಾಜಿಕ ಗುಂಪಿನ ನಿರೀಕ್ಷೆಗಳಿಗೆ ಅನುಗುಣವಾಗಿ ವ್ಯಕ್ತಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ 139ನೇ ಪ್ರಶ್ನೆ ನೋಡೋಣ. ಕೆಳಗಿನ ಯಾವುದು ಹದಿಹರೆಯ ಹಂತದ ಪ್ರಮುಖ ವಿಕಾಸಾತ್ಮಕ ಕಾರ್ಯವಾಗಿರುವುದಿಲ್ಲ ಅಂತ ಕೇಳಿದರೆ 193 ಆಯ್ಕೆ ಸಿ, ತಾತ್ವಿಕ ದೃಷ್ಟಿಕೋನ ಬೆಳೆಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಇರುವಂಥದ್ದು. ಓಕೆ, 40ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವುದು ಹದಿಹರೆಯರ ವಿಕಾಸಾತ್ಮಕ ಕಾರ್ಯವಾಗಿರುವುದಿಲ್ಲ ಅಂತ ಕೇಳಿದರೆ ಯಾವುದು ಆಗಿರುವುದಿಲ್ಲ ಅಂತಂದ್ರೆ ಆಯ್ಕೆ ಬಿ, ಜೀವನ ಸಂಗಾತಿಯನ್ನು ಹುಡುಕಿಕೊಳ್ಳುವುದು ವಾಗಿರುವುದಿಲ್ಲ, ಉಳಿದು ಎಲ್ಲ ವಾಗಿರುತ್ತವೆ. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಐತೆ ನೋಡ್ರಿ. ವೈವಾಹಿಕ ಮತ್ತು ಕುಟುಂಬದ ಜೀವನಕ್ಕೆ ಸಿದ್ಧವಾಗುವುದು, ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಿದ್ಧರಾಗಿರುವುದು, ಸಾಮಾಜಿಕ ಜವಾಬ್ದಾರಿ ಕಾರ್ಯವನ್ನು ಇಚ್ಛಿಸುವುದು ಮತ್ತು ಸೂಚಿಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 141ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹದಿಹರೆಯರ ಪ್ರಮುಖ ಲಕ್ಷಣವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್, ಲೈಂಗಿಕ ಪ್ರವೃತ್ತಿ ತೀವ್ರವಾಗಿ ಬೆಳೆಯುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 142, ವ್ಯಕ್ತಿಗತ ಕಲಿಕಾಕಾರರು ಪರಸ್ಪರ ವಿಭಿನ್ನತೆಯನ್ನು ಹೊಂದಿರುವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಡಿ, ವಿಕಾಸದ ದರ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 143ನೇ ಪ್ರಶ್ನೆ ನೋಡಿ, ಸಂರಚಿತವಾದವು ಒಂದು ಸಿದ್ಧಾಂತವಾಗಿ ಅಂತ ಕೊಟ್ಟಿದ್ದಾರೆ. 143 ಆಯ್ಕೆ ಸಿ, ಜಗತ್ತಿನ ಬಗ್ಗೆ ಕಲಿಕಾಕಾರರ ಸ್ವನೋಟವನ್ನು ಸಂರಚಿಸುವ ಪಾತ್ರವನ್ನು ಕೇಂದ್ರೀಕರಿಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 144 ಪರಿಕಲ್ಪನೆಗಳ ವಿಕಾಸವು ಮೂಲಭೂತವಾಗಿ ಯಾವುದರ ಭಾಗವಾಗಿದೆ ಅಂತ ಕೇಳಿದರೆ 144 ಎ, ಬೌದ್ಧಿಕ ವಿಕಾಸದ ಭಾಗವಾಗಿದೆ. ಅದೇ ರೀತಿಯಾಗಿ 145ನೇ ಪ್ರಶ್ನೆ, ಗರಿಷ್ಠ ಮತ್ತು ನಿರ್ಣಾಯಕ ಸಾಮಾಜಿಕರಣ ನಡೆಯುವ ಹಂತ ಯಾವುದು ಅಂತ ಕೇಳಿದರೆ 145ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ತಾರುಣ್ಯ ಅವಸ್ಥೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 146, ಸಾಮಾನ್ಯವಾಗಿ ಪುರುಷರು ಮತ್ತು ಮಹಿಳೆಯರಿಗಿಂತ ಹೆಚ್ಚು ಬುದ್ಧಿವಂತರು ಈ ಹೇಳಿಕೆಯು ಅಂತ ಕೇಳಿದರೆ 146 ಬಿ, ಲಿಂಗ ಭೇದವನ್ನು ಪ್ರದರ್ಶಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ. ಇನ್ನು 147ನೇ ಪ್ರಶ್ನೆ ನೋಡಿ, 147ನೇ ಪ್ರಶ್ನೆ, ಮಗುವಿನ ವಿಕಾಸದ ತತ್ವಗಳ ತಿಳುವಳಿಕೆ ಶಿಕ್ಷಕರು ಹೇಗೆ ಸಹಾಯವಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಎ, ಕಲಿಕಾಕಾರರ ವಿಭಿನ್ನ ಕಲಿಕಾ ಶೈಲಿಯ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪೂರೈಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ. ಅದೇ ರೀತಿ 148ನೇ ಪ್ರಶ್ನೆಯನ್ನು ನೋಡೋಣ. ಸಾಮಾಜೀಕರಣ ಎಂದರೇನು ಅಂತ ಕೇಳಿದರೆ ಸಮಾಜದೊಂದಿಗೆ ಹೊಂದಿಕೊಳ್ಳುವುದು ಎಂದರ್ಥವಾಗ್ತದ. ಅದೇ ರೀತಿ 149, ಮಗುವಿನ ಪರಿಕಲ್ಪನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಪರಿಕಲ್ಪನೆಗಳ ವಿಕಾಸ ಒಂದು ನಿರ್ದಿಷ್ಟ ವಿನ್ಯಾಸ ಹೊಂದಿದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 150ನೇ ಪ್ರಶ್ನೆ ನೋಡ್ರಿ, ಬೌದ್ಧಿಕ ವಿಕಾಸದ ಔಪಚಾರಿಕ ಕಾರ್ಯಗಳ ಹಂತ ಮುಖ್ಯ ಗುಣಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಅಮೂರ್ತ ಚಿಂತನೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿಯಾಗಿ 151ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. 151, ವ್ಯಕ್ತಿತ್ವ ವಿಕಾಸದಲ್ಲಿ ಡ್ಯಾಶ್ ಮಹತ್ವಪೂರ್ಣ ಪಾತ್ರವೆನಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅನುವಂಶಿಯತೆ ಮತ್ತು ಪರಿಸರ ಮಹತ್ವಪೂರ್ಣದ ಪಾತ್ರವನ್ನು ವಹಿಸ್ತವೆ.
ವೈಗೋಟ್ಸ್ಕಿರವರ ಮಕ್ಕಳ ಕಲಿಕೆ ಯಾವುದರ ಪಾತ್ರ ಪ್ರಮುಖ ಎಂದು ಪ್ರತಿಪಾದಿಸಿದ್ದಾರೆ? ವೈಗೋಟ್ಸ್ಕಿರವರು. 52ನೇ ಪ್ರಶ್ನೆ ಆಯ್ಕೆ ಡಿ ಸಾಮಾಜಿಕ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಓಕೆ. 153ನೇ ಪ್ರಶ್ನೆ ನೋಡಿ, ರಾಜ್ಯ ಮಟ್ಟದ ಏಕ ವ್ಯಕ್ತಿ ಗಾಯನ ಸ್ಪರ್ಧೆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವಾಗ ಒಂದು ಶಾಲೆಯ ಹುಡುಗಿಯರಿಗೆ ಮಾತ್ರ ಆದ್ಯತೆ ಕೊಡುವುದು ಇಲ್ಲಿ ಪ್ರದರ್ಶನವಾಗುತ್ತಿರುವುದು ಅಂತ ಕೇಳಿದ್ದಾರೆ. 153ನೇ ಪ್ರಶ್ನೆಗೆ ಇಲ್ಲಿ ಲಿಂಗ ಭೇದ ಅಂತಕ್ಕಂಥದ್ದು ಸರಿ ಇರುವಂಥದ್ದು. 154 ಕೊಹೆಲ್ಬರ್ಗ್ ರವರ ಪ್ರಕಾರ ಮಕ್ಕಳ ಸರಿ ತಪ್ಪುಗಳ ಬಗ್ಗೆ ಯೋಚಿಸುವುದು ಅಂತ ಕೇಳಿದರೆ 154 ಇಲ್ಲಿ ವಿಭಿನ್ನ ವಯಸ್ಸುಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 155ನೇ ಪ್ರಶ್ನೆ ಕೊಹೆಲ್ಬರ್ಗ್ ರವರ ಪ್ರಕಾರ ಸರಿ ತಪ್ಪು ಪ್ರಶ್ನೆಗಳ ಕುರಿತು ನಿರ್ಣಯ ಕೈಗೊಳ್ಳುವುದರಲ್ಲಿ ಚಿಂತನಾ ಪ್ರಕ್ರಿಯೆಗಳು ಏನೆಂದು ಕರೆಯುವರು ಅಂತ ಕೇಳಿದರೆ 150ಕ್ಕೆ ನೈತಿಕ ವಿವೇಚನೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಮಕ್ಕಳ ಜಗತ್ತಿನ ಗ್ರಹಿಕೆಗಳು ಸಕ್ರಿಯವಾಗಿ ರಚಿಸಿರುವವರು ಈ ಹೇಳಿಕೆಯನ್ನು ನೀಡಿದವರು ಅಂತ ಕೇಳಿದರೆ 156 ಬಿ ಪಿಯಾಜೆ ರವರು ಇಲ್ಲಿ ಸರಿ ಇರುವಂಥದ್ದು. 157 ಕೆಳ ವರ್ಗಗಳಲ್ಲಿ ಆಟದ ಮೂಲಕ ಬೋಧಿಸುವ ವಿಧಾನವು ಆಧಾರಿತವಾಗಿರುವುದು ಅಂತ ಕೇಳಿದ್ದಾರೆ. 157 ಬಿ ಬೆಳವಣಿಗೆ ಮತ್ತು ವಿಕಾಸದ ಮನೋವೈಜ್ಞಾನಿಕ ತತ್ವಗಳಲ್ಲಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 158ನೇ ಪ್ರಶ್ನೆ ಮಗುವಿನ ಸಹಜ ಮನೋವೈಜ್ಞಾನಿಕ ಅಗತ್ಯತೆಗಳಿಗೆ ಸಂಬಂಧಿಸದೇ ಇರುವ ಹೇಳಿಕೆ ಯಾವುದು ಅಂತ ಕೇಳಿದರೆ 158ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ದೇಹದಿಂದ ತ್ಯಾಜ್ಯ ಉತ್ಪನ್ನಗಳ ನಿಯಮಿತ ವಿಸರ್ಜನೆ ಅಂಥೇಳಿ ಇಲ್ಲಿ ಸರಿ ಇರುವಂಥದ್ದು. 159ನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಆಂತರಿಕ ಅಂಶವಾಗಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಎ ಸರಿ ಇರುವಂಥದ್ದು. ತಾಯಿಯ ಗರ್ಭದಲ್ಲಿನ ಪರಿಸರ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 60ನೇ ಪ್ರಶ್ನೆ ನೋಡಿ, ಶಾಲಾ ಪೂರ್ವ ಹಂತದಲ್ಲಿ ಭಾಷೆಯ ಬೆಳವಣಿಗೆಯು ಯಾವುದರಿಂದ ಪ್ರಭಾವಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಸಾಮಾಜಿಕ ಅನುಕ್ರಿಯೆ ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆ ರೀ ಸರಿಯಾಗಿ ಇರುವಂಥದ್ದು. ಇನ್ನು 61ನೇ ಪ್ರಶ್ನೆ ಮನೆಯಲ್ಲಿ ಅಭದ್ರತೆಯ ಭಾವನೆಯನ್ನು ಅನುಭವಿಸುವಂತಹ ಮಗುವಿನ ಸಾಮಾಜಿಕವಾಗಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಸಿ ಸರಿಯಾಗಿ ಹೊಂದಿಕೊಳ್ಳದ ಸಾಧ್ಯತೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 162ನೇ ಪ್ರಶ್ನೆ ವಿಕಾಸಾತ್ಮಕ ಕಾರ್ಯದ ಪರಿಕಲ್ಪನೆಗಳನ್ನು ವಿವರಿಸುವರು ಅಂತ ಕೇಳಿದರೆ ಇಲ್ಲಿ 62 ಡಿ ಹ್ಯಾಮಿಂಗ್ ಹರ್ಷೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 163ನೇ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ವಿಕಾಸದ ಉದಾಹರಣೆಯಾಗಿದೆ ಅಂತ ಕೇಳಿದರೆ 163 ಶಬ್ದ ಭಂಡಾರದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 164ನೇ ಪ್ರಶ್ನೆ ನಿಜವಾದ ನೈತಿಕತೆಯ ಅರ್ಥವೆಂದರೆ ಅಂತ ಕೇಳಿದ್ದಾರೆ. 146ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೈತಿಕ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಅನುಗುಣ ವರ್ತನೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 165ನೇ ಸಂಜ್ಞಾತ್ಮಕ ವಿಕಾಸದ 3 ಹಂತಗಳಲ್ಲಿ ವಿವರಿಸುವ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಆಯ್ಕೆ ಡಿ ಬ್ರೋನರ್ ಅವರು ಇಲ್ಲಿ ಸರಿಯಾಗಿರುವಂಥದ್ದು. ನಿಯಮಗಳನ್ನು ಹೀಗೆ ಪರಿಭಾಷಿಸಲಾಗಿದೆ ಅಂತ ಹೇಳಲಾಗಿದೆ. 66ನೇ ಪ್ರಶ್ನೆಗೆ ಆಯ್ಕೆ ಡಿ ಹೆಚ್ಚಿನ ಪರಿಕಲ್ಪನೆಗಳ ನಡುವಿನ ಸಂಬಂಧಗಳ ನಿರೂಪಣೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 167ನೇದು ನೋಡು, ಶಾಲಾ ಪೂರ್ವ ಹಂತದಲ್ಲಿ ಭಾಷಾ ಬೆಳವಣಿಗೆಯು ಯಾವುದರಿಂದ ಪ್ರಭಾವಿಸಲ್ಪಟ್ಟಿದೆ ಅಂತ ಕೇಳಿದರೆ ಆಯ್ಕೆ ಸಿ ಸಾಮಾಜಿಕ ಅನುಕ್ರಿಯೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 168 ಶೈಶವಾವಸ್ಥೆಯ ನಂತರದ ವರ್ಷಗಳಲ್ಲಿ ಹುಡುಗರು ಹುಡುಗಿಯರಿಗಿಂತ ಭೌತಿಕವಾಗಿ ಹೆಚ್ಚು ಸಕ್ರಿಯವಾಗಿರುತ್ತಾರೆ. ಕಾರಣ ಏನು ಅಂತಂದ್ರೆ ಪರಿಸರ ಇಲ್ಲಿ ಸರಿಯಾಗಿರುವಂಥದ್ದು. 169ನೇ ಪ್ರಶ್ನೆ
ಬ್ರೂನರ್ ಅವರ ಜ್ಞಾನಾತ್ಮಕ ಬೆಳವಣಿಗೆ ಹಂತಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಆಯ್ಕೆ ಬಿ ಪದಗಳು ಕ್ರಿಯೆ ಬಂಧ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 70ನೇ ಪ್ರಶ್ನೆ ನೋಡಿ. 70ನೇ ಪ್ರಶ್ನೆ ನೋಡೋಣ. ಗೊಂಬೆಯ ಭಾಗಗಳ ಬಗ್ಗೆ ತಿಳಿಯಲು ಇರ್ಫಾನರವರು ಗೊಂಬೆಗಳನ್ನು ಮುರಿದು ಭಾಗಗಳನ್ನು ಪ್ರತ್ಯೇಕಿಸುವರು. ಇಂತಹ ಸಂದರ್ಭದಲ್ಲಿ ನೀವೇನು ಮಾಡುವಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಡಿ. ಆತನ ಸಂಶೋಧನಾತ್ಮಕ ಸ್ವಭಾವವನ್ನು ಪ್ರೋತ್ಸಾಹಿಸಿ ಅವನ ಸಾಮರ್ಥ್ಯಕ್ಕೆ ಸೂಕ್ತ ದಾರಿಯನ್ನು ತೋರುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 171ನೇ ಪ್ರಶ್ನೆ, ಭಾವನಾತ್ಮಕ ಅಭಿಪ್ರೇರಿತವಾಗಿರುವ ಮಕ್ಕಳ ಮುಖ್ಯ ಗುಣಲಕ್ಷಣ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಎ ಸರಿ ಇರುವಂಥದ್ದು. ತಮ್ಮ ವಿಚಾರಗಳನ್ನು ಸಂತುಲಿತ ರೀತಿಯಲ್ಲಿ ವ್ಯಕ್ತಪಡಿಸುವುದು ಎಂದರ್ಥವಾಗ್ತದೆ. ಇನ್ನು 172ನೇ ಪ್ರಶ್ನೆ ನೋಡಿ. ಬೋಧನಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಕಾರಕ ಯಾವುದು ಅಂತ ಕೇಳಿದ್ದಾರೆ. 72ನೇ ಪ್ರಶ್ನೆಗೆ ಆಯ್ಕೆ ಬಿ ಶಿಕ್ಷಕರು ವಿದ್ಯಾರ್ಥಿಯ ಸಂವಾದ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು ಅದೇ ರೀತಿ 73ನೇ ಪ್ರಶ್ನೆ 173, ಮಕ್ಕಳಲ್ಲಿ ನೈತಿಕ ಮೌಲ್ಯವನ್ನು ತಿಳಿಸಲು ಅತ್ಯುತ್ತಮ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉದಾಹರಣೆ ಶಿಕ್ಷಕರು ಹಿರಿಯರಿಂದ ನೈತಿಕ ಮೌಲ್ಯಗಳನ್ನು ಪ್ರದರ್ಶನ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 174ನೇ ಪ್ರಶ್ನೆ ನೋಡಿ. ನಮ್ಮೊಳಗಿರುವ ಅಗತ್ಯತೆಗಳಿಂದ ಅಭಿಪ್ರೇರಣೆಗೆ ಆಗುವುದನ್ನು ವಿದ್ಯಾರ್ಥಿಯು ಮೊದಲು ಯಾವ ಅಗತ್ಯತೆಯನ್ನು ಪೂರೈಸಲು ಇಚ್ಛೆಪಡುವುದು ಅಂತ ಕೇಳಿದ್ದಾರೆ. 174ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಬಿ ದೈಹಿಕ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಪ್ರಸ್ತುತ ಸನ್ನಿವೇಶದಲ್ಲಿ ಮಕ್ಕಳಿಗೆ ಇರಲೇಬೇಕಾದ ಪ್ರಮುಖ ಅಂಶ ಅಂತ ಕೇಳಿದರೆ 175 ನೈತಿಕತೆಯ ಮೌಲ್ಯ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥ ಉತ್ತರ. ಇನ್ನು 176ನೇ ಪ್ರಶ್ನೆಯನ್ನು ನೋಡೋಣ. ಆಯ್ಕೆ ಸಿ 176ನೇ ಪ್ರಶ್ನೆಗೆ ತರಗತಿಯಲ್ಲಿ 3 ಮಕ್ಕಳು ಪೋಲಿಯೋ ಪೀಡಿತರಾಗಿದ್ದಾರೆ. ಆಟದ ಅವಧಿಯಲ್ಲಿ ಇವರನ್ನು ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ನಿಮ್ಮ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋದಾದರೆ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಇತರ ಮಕ್ಕಳೊಂದಿಗೆ ತಮಗೆ ಸೂಕ್ತವಾದ ಆಟಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದೆ ಅಂತ ಕೇಳಿದ್ದಾರೆ. ಆಯ್ಕೆ ಎ ಮಗುವಿನ ಆರಂಭಿಕ ವರ್ಷದಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಪಿಟ್ಯುಟರಿ ಗ್ರಂಥಿಯನ್ನು ನಿಯಂತ್ರಿಸುವ ಮೂಲಕ ಸೂಕ್ತ ಪ್ರಮಾಣದ ಸ್ವಾಭಾವಿಕ ದೈಹಿಕ ಬೆಳವಣಿಗೆ ಕಾರಣವಾದ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಥೈರಾಯ್ಡ್ ಗ್ರಂಥಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರವಾಗಿದೆ. 179 ಭಾವನಾತ್ಮಕ ವಿಕಾಸಕ್ಕೆ ಸಂಬಂಧಿಸಿದ ಗುಣಲಕ್ಷಣಗಳು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ 179 ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಅಂದರೆ ಭಾವನೆಗಳ ದೈಹಿಕ ವಿಕಾಸಕ್ಕೆ ಸಂಬಂಧಿಸಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 180ನೇ ನೋಡ್ರಿ, ಮಕ್ಕಳ ಸ್ವತಂತ್ರವಾಗಿ ನಿರ್ವಹಿಸಲಾಗದ ಆದರೆ ಇತರ ಸಹಾಯ ಮತ್ತು ಮಾರ್ಗದರ್ಶನದಿಂದ ನಿರ್ವಹಿಸುವ ವಿ ವಲಯವನ್ನು ವೈಗೋಟ್ಸ್ಕ್ ರವರು ಯಾವ ಹೆಸರನ್ನು ಬಳಸಿದರು ಅಂತ ಕೇಳಿದರೆ ಭವಿಷ್ಯ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಏನಂತ ಬಳಸ್ತಾರ ಅಂತಂದ್ರೆ ಭವಿಷ್ಯ ವಿಕಾಸದ ವಲಯ ಅಂತೇಳಿ ಬಳಸ್ತಾರ. 181ನೇ ಪ್ರಶ್ನೆ, ನೈತಿಕ ವಿಕಾಸದ 3 ಹಂತಗಳನ್ನು ಗುರುತಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಕೊಯ್ಲ್ಬರ್ಗ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿಯಾಗಿ 182ನೇ ಪ್ರಶ್ನೆ, ಸಾಮಾಜೀಕರಣ ಎಂದರೆ ಅಂತ ಕೇಳಿದ್ದಾರೆ. 182ನೇ ಪ್ರಶ್ನೆಗೆ ಸಮಾಜದೊಂದಿಗೆ ಹೊಂದಿಕೊಳ್ಳುವುದು ಎಂದರ್ಥವಾಗ್ತದೆ. ಅದೇ ರೀತಿ 183 ಯೋಚನೆ ಕೇವಲ ಭಾಷೆಯನ್ನು ನಿರ್ಧರಿಸುವುದಿಲ್ಲ, ಅದನ್ನು ಸುಧಾರಿಸುತ್ತದೆ ಕೂಡ. ಈ ಯೋಚನೆಯನ್ನು ಯಾರು ಪ್ರತಿಪಾದಿಸಿದರು? 83ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ವೈಗೋಟ್ಸ್ಕಿ ಅಂತಕ್ಕಂಥವ್ರು ಇಲ್ಲಿ ಸರಿಯಾಗಿರುವಂಥದ್ದು. 184ನೇ ಪ್ರಶ್ನೆ, ಮಗುವಿನ ಪರಿಕಲ್ಪನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ
ಸರಿಯಾಗಿದೆ ಅಂತ ಕೇಳಿದ್ದಾರೆ. ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ಪರಿಕಲ್ಪನೆಗಳ ವಿಕಾಸ ಒಂದು ನಿರ್ದಿಷ್ಟ ವಿನ್ಯಾಸ ಹೊಂದಿದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 185 ವ್ಯಕ್ತಿಗತ ಕಲಿಕಾಕಾರರು ಪರಸ್ಪರ ಭಿನ್ನತೆಯನ್ನು ಹೊಂದಿರುವವರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಬೆಳವಣಿಗೆ ಮತ್ತು ವಿಕಾಸದ ತತ್ವ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 186 ಬಿ ಪರಿಕಲ್ಪನೆಗಳ ವಿಕಾಸವು ಮೂಲಭೂತವಾಗಿ ಯಾವುದರ ಭಾಗವಾಗಿದೆ ಅಂತ ಕೇಳಿದ್ದಾರೆ. 186ನೇ ಪ್ರಶ್ನೆಗೆ ಬೌದ್ಧಿಕ ವಿಕಾಸ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು ಅದೇ ರೀತಿಯಾಗಿ 188ನೇ ಪ್ರಶ್ನೆ ನೋಡೋಣ. ದೃಶ್ಯಬಿಂಬ ಪರಿಕಲ್ಪನೆಗಳು ಸಾಂಕೇತಿಕ ಚಿಹ್ನೆ, ಭಾಷೆ, ಸ್ನಾಯು ಚಟುವಟಿಕೆಗಳು ಹಾಗೂ ಮೆದುಳಿನ ಕಾರ್ಯಗಳನ್ನು ಒಳಗೊಳಿಸುವುದು ಅಂತ ಕೇಳಿದ್ದಾರೆ. 87ನೇ ಪ್ರಶ್ನೆಗೆ ಆಯ್ಕೆ ಇಲ್ಲಿ ಯಾವುದು ಅಂತಂದ್ರೆ ಸಮಸ್ಯೆ ಪರಿಹಾರ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 188ನೇ ಪ್ರಶ್ನೆ ಆಯ್ಕೆ ಬಿ ನೋಡಿ. ವಿದ್ಯಾರ್ಥಿಗಳೊಂದಿಗೆ ಸಂವಹನ ಎಂದರೆ ಅಂತಂದ್ರೆ ವಿಚಾರಗಳ ವಿನಿಮಯ ಎಂದರ್ಥ ಆಗುತ್ತದೆ. ಅದೇ ರೀತಿ 189 ಇವುಗಳಲ್ಲಿ ಯಾವುದು ಮೂರ್ತ ಪರಿಕಲ್ಪನೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಕುರ್ಚಿ ಅಂತಕ್ಕಂಥದ್ದು ಇಲ್ಲಿ ಸರಿ ಇದೆ. 90ನೇ ಪ್ರಶ್ನೆ ನೋಡ್ರಿ. ಬೆಳವಣಿಗೆ ಕುರಿತು ಯಾವ ಹೇಳಿಕೆ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಡಿ ಬೆಳವಣಿಗೆ ಜೀವನ ಪರ್ಯಂತ ನಡೆಯುವುದು ಅಂತ ಕೇಳಿದ್ದಾರೆ. ಇದು ಸರಿ ಇಲ್ಲ. ಹಾಗಾದರೆ ಬೆಳವಣಿಗೆ ದೈಹಿಕವಾಗಿದೆ, ಬೆಳವಣಿಗೆ ಪರಿಮಾಣಾತ್ಮಕವಾಗಿದೆ, ಬೆಳವಣಿಗೆಯನ್ನು ಅಳತೆ ಮಾಡಬಹುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 191ನೇ ಪ್ರಶ್ನೆ ನೋಡೋಣ. ಪ್ರೊಫೆಸರ್ ಜೀನ್ ಪಿಯಾಜೆರವರು ಹೇಳಿರುವಂತೆ 0ರಿಂದ 14 ವರ್ಷದ ವಯೋಮಾನದ ಬೌದ್ಧಿಕ ವಿಕಾಸವು 4 ಹಂತದಲ್ಲಿ ಆಗುವುದು. 7ರಿಂದ 11 ವರ್ಷದ ವಯೋಮಾನದವರ ವಿಕಾಸದ ಹಂತ ಏನೆಂದು ಕರೆಯುತ್ತಾರೆ? 191 ಬಿ ಏನಂತ ಕರೀತಾರೆ ಅಂತಂದ್ರೆ ಮೂರ್ತ ಕಾರ್ಯಗಳ ಹಂತ ಅಂತೇಳಿ ಕರೆಯುತ್ತಾರೆ. ಭಾವನಾತ್ಮಕ ಸ್ಥಿರವಾಗಿರುವ ವಿದ್ಯಾರ್ಥಿಯು ಅಂತ ಕೇಳಿದ್ದಾರೆ. 92ನೇ ಪ್ರಶ್ನೆಗೆ ಆಯ್ಕೆ ಎ ಸರಿ ಇರುವಂಥದ್ದು. ತರಗತಿಯ ಸಹಪಾಠಿಗಳೊಂದಿಗೆ ಸೌಹಾರ್ದಿತವಾದ ಸಹಸಂಬಂಧವನ್ನು ಹೊಂದಿರುತ್ತಾನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು ಅದೇ ರೀತಿ 193 ಹೃದಯದ ಕಾರ್ಯ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ. 193 ಆಯ್ಕೆ ಡಿ ಪ್ಯಾರಾಥಾರ್ಮೋನ್ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 194ನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಮೂರ್ತ ಕಾರ್ಯಗಳ ಹಂತದಲ್ಲಿ ಲಭ್ಯವಿಲ್ಲ ಅಂತ ಕೇಳಿದ್ದಾರೆ. 94ನೇ ಪ್ರಶ್ನೆ ಆಯ್ಕೆ ಡಿ ಅಪರಾಧವನ್ನು ಪರಿಮಾಣಾತ್ಮಕವಾಗಿ ನಿರ್ಧರಿಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು ಅದೇ ರೀತಿ ಪ್ರಶ್ನೆ ನೋಡೋಣ. ಎರಿಕಸ್ ರವರು ಹೇಳಿರುವಂತೆ ಸಾಮಾಜಿಕ ಸಂಬಂಧ ಶುರುವಾಗಲು ಡ್ಯಾಶ್ ಕಾರಣವಾಗಿದೆ ಅಂತ ಕೇಳಿದ್ದಾರೆ. 95ನೇದಕ್ಕೆ ಆಯ್ಕೆ ಡಿ ತಾಯಿ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ರೀ ಸರಿಯಾಗಿರುವಂಥದ್ದು. 96ನೇ ಪ್ರಶ್ನೆ 190 ತನ್ನ ತಾಯಿಯು ಸಿಟ್ಟಾಗಬಹುದೆಂದು ತಿಳಿದು ಮಗು ತಾಯಿಯ ಗಮನಕ್ಕೆ ತರದೆ ಯಾವುದೇ ವಸ್ತುವನ್ನು ಮುಟ್ಟುವಂತಿಲ್ಲ. ಇದನ್ನು 196 ಏನಂತ ಕರೀತಾರೆ ಅಂದರೆ ಇದು ಸಾಂಪ್ರದಾಯಿಕ ಹಂತ ಅಂತೇಳಿ ಕರೆಯುತ್ತಾರೆ. ಇವುಗಳಲ್ಲಿ ಯಾವ ಕಾರ್ಯಕ್ಷೇತ್ರವು ಶೈಕ್ಷಣಿಕ ಹಿಂದುಳುವಿಕೆಯ ಕಾರಣವಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. 97ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕುಟುಂಬದ ಉದ್ಯೋಗ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ ಆಟಗಳ ಮೂಲಕ ಮಕ್ಕಳಲ್ಲಿ ಯಾವ ವಿಕಾಸ ಸಾಧ್ಯವಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಡಿ ಮೇಲಿನ ಎಲ್ಲವುಗಳು ಇಲ್ಲಿ ಸರಿ ಇರುವಂಥದ್ದು. ಪರಸ್ಪರ ಗೌರವ ಭಾವನೆ, ಸಹಕಾರ ಮತ್ತು ಹೊಂದಾಣಿಕೆ, ಸಾಮಾಜಿಕ ಗುಣ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 99ನೇ ಪ್ರಶ್ನೆ ಪ್ರತಿಭಾವಂತ ಪಾಲಕರು ಮಕ್ಕಳು ಅಧ್ಯಯನದಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿ ಇರುವರೆ ಅಂತ ಕೇಳಿದ್ದಾರೆ. 99ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎಸ್ ಹೌದು ಇಲ್ಲಿ ಸರಿ ಇದೆ. ಎ ಇಸ್ ದ ರೈಟ್ ಆನ್ಸರ್. ಓಕೆ, ಈ ತರಗತಿಯ ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀವಿ. ಚಿಕ್ಕ ಗಾತ್ರದ ಕುಟುಂಬದ ಬಡ ಮಕ್ಕಳು ದೊಡ್ಡ ಗಾತ್ರದ ಕುಟುಂಬದ ಬಡ ಮಕ್ಕಳಿಗಿಂತ ಪಡೆಯುವ ಉತ್ತಮ ವಾತಾವರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಮಾನಸಿಕ ಶಿಕ್ಷೆ, ಪಾಲಕರ ಸಂತೋಷ, ಶಾಂತಿ ಮತ್ತು ಸುಧಾರಣೆ ಅಂತ ಕೇಳಿದ್ದಾರೆ.
ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಾಲಕರ ಸಂತೋಷ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಯಾರೆಲ್ಲ ವಿಡಿಯೋ ನೋಡಿದ್ರಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಈಗ ನನ್ನ ಟೆಲಿಗ್ರಾಮ್ ಚಾನಲನ್ನು ಹುಡುಕಿ ಅಲ್ಲಿ ನೀವು ಈ PDF ಅನ್ನು ತೆಗೆದುಕೊಳ್ಳ್ರಿ. ನನ್ನ ಟೆಲಿಗ್ರಾಮ್ ಚಾನಲ್ ನೀವು ಲಿಂಕ್ ಬೇಕಾಯಿತು ಅಂತಂದರೆ ನನ್ನ ಚಾನಲನ್ನು ಓಪನ್ ಮಾಡಿರಿ, ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಲಿಂಕು ಇರುವಂಥದ್ದು. ಓಕೆ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ಸಮಯವನ್ನು ನಾನು ಹಾಳು ಮಾಡ್ತಾ ಇಲ್ಲ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಪರೀಕ್ಷೆಯಲ್ಲಿ ಸರಿಯಾಗಿ ಅಂಕಗಳನ್ನು ತೆಗೀರಿ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.